Welcome back, my dear students. In last class ಅಲ್ಲಿ ನಾವು ಏನೇನು ಸ್ಟಡಿ ಮಾಡಿದ್ವಿ ಸ್ವಲ್ಪ ರಿಕಾಲ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದ ದಟ್ ಫಿಸಿಕಲ್ ಪ್ರಾಪರ್ಟೀಸ್ ಟರ್ಬಿಡಿಟಿ, ಟೆಂಪರೇಚರ್, ಕಲರ್, ಓಡೋರು, ಟೇಸ್ಟ್. ಅದಾದಮೇಲೆ ವಿ ಸ್ಟಡಿಡ್ ಕೆಮಿಕಲ್ ಪ್ರಾಪರ್ಟೀಸ್, ಟೋಟಲ್ ಸಾಲಿಡ್ಸ್, ಸಸ್ಪೆಂಡೆಡ್ ಸಾಲಿಡ್ಸ್, ಹೌದು. ಅದಾದಮೇಲೆ ಪಿ ಎಚ್, ಹಾರ್ಡ್ನೆಸ್, ಅಲ್ಕಲಿನಿಟಿ, ಆಸಿಡ್, ಬೇಸ್, ಸಮ್ ಮೆಟಲ್ ಅಯಾನ್ಸ್, ಕ್ಲೋರೈಡ್, and these all we studied. And after that some dissolved gases, dissolved salts ಅವೆಲ್ಲ ಸ್ಟಡಿ ಮಾಡಿದ್ವಿ. ಹೌದಾ? ಇನ್ನು ಮೈಕ್ರೋದೊಳಗಡೆ ಹೋಗೋದು. ಫಸ್ಟ್ ನೋಡಿ ಹೆಂಗಿತ್ತು ಅಂದರೆ ಫಿಸಿಕಲ್ ಒಳಗಡೆ ಹೋದಾಗ ಟರ್ಬಿಡಿಟಿ ಕಣ್ಣಿಗೆ ಕಾಣ್ತಿತ್ತು, ಅದ ಟೇಸ್ಟ್, ಓಡೋರು ಮೂಗಿಗೆ ಗೊತ್ತಾಗ್ತಿತ್ತು. ಅವುಗಳನ್ನ ಕಂಡುಹಿಡ್ಕೊಂಡ್ವಿ, ನೀರಿನ ಪ್ರಾಪರ್ಟಿನ ಗೊತ್ತಾಯ್ತು. ಅದಾದಮೇಲೆ ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ದಾಗ ಏನಾಗ್ತದ, ನಿಮ್ಗೆ ಟೋಟಲ್ ಸಾಲಿಡ್ಸ್ ಬರ್ತದೆ, ಸಸ್ಪೆಂಡೆಡ್ ಸಾಲಿಡ್ಸ್ ಮತ್ತೆ ಕಣ್ಣಿಗೆ ಕಾಣ್ತದ. ಅದು ಕೆಮಿಕಲ್ ರಿಯಾಕ್ಷನ್ಸ್ ಬಂದರೆ ಸಸ್ಪೆಂಡೆಡ್ ಸಾಲಿಡ್ಸ್ ಮತ್ತು ಕಣ್ಣಿಗೆ ಕಾಣ್ತದ. ಕೊಲೈಡಲ್ ಸಾಲಿಡ್ಸ್ ಇಂಡಿವಿಜುವಲ್ ಆಗಿ ಕಾಣಂಗಿಲ್ಲ, ಬಟ್ ಕಲೆಕ್ಟಿವ್ಲಿ ಕೊಲೈಡಲ್ ಸಾಲಿಡ್ಸ್ನು ಕಣ್ಣಿಗೆ ಕಾಣ್ತದ. ಅದಾದಮೇಲೆ ನೆಕ್ಸ್ಟ್ ಬರ್ತೀರಿ ಇದರೊಳಗಡೆ ಪಿ ಎಚ್ ಅಂತೂ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಬಟ್ ನಾಲ್ಗಿಗೆ ಗೊತ್ತಾಗ್ತದ. ಹೌದಾ? ಪಿ ಎಚ್ ಗೊತ್ತಾಗ್ತದ. ಹುಳಿ ಇತ್ತಂದ್ರೆ ಆ್ಯಸಿಡ್, ಒಗರಿತ್ತಂದ್ರೆ ಬೇಸ್, ಅಲ್ಕಲೈನ್. ಹಂಗೆ ಹಾರ್ಡ್ನೆಸ್ ಸೋಪ್ ಜೊತೆಗೆ ಗೊತ್ತಾಗ್ತದ. ಹಿಂಗೆ ಬಟ್ ಹಾರ್ಡ್ನೆಸ್ ಬೇಕಾಗಿರ್ತಕ್ಕಂಥ ಕ್ಯಾಲ್ಸಿಯಮ್ ಅಥವಾ ಮ್ಯಾಗ್ನೀಷಿಯಮ್ ಅವೇನದವಲ್ಲ ಅವು ಕಣ್ಣಿಗೆ ಕಾಣಂಗಿಲ್ಲ, ದೇ ಆರ್ ಕೆಮಿಕಲ್ ಕಾಂಪೌಂಡ್ಸ್. ಹಂಗೆ ಮೈಕ್ರೋ ಲೆವೆಲ್ ಒಳಗೆ ಹೋಗಿ ಈಗ ಬಯಾಲಜಿಕಲ್ ಪ್ರಾಪರ್ಟೀಸ್ ಬಂದಿದ್ದೀವಿ ನಾವು. ಬಯಾಲಜಿಕಲ್ ಪ್ರಾಪರ್ಟೀಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಂಪೇರ್ ಟು ದ ಕೆಮಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್. ನೋ ನೀಡ್ ಟು ಕಂಪೇರ್ ದಿಸ್ ಬಯಾಲಜಿಕಲ್ ಪ್ರಾಪರ್ಟೀಸ್ ವಿತ್ ಕೆಮಿಕಲ್ ಆ್ಯಂಡ್ ಫಿಸಿಕಲ್. ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಲ್ಲಿನೂ ಕೂಡ ಏನಾಗ್ತದೆ ಅಂತಂದ್ರೆ ಬಯಾಲಜಿಕಲ್ ಪ್ರಾಪರ್ಟೀಸ್ ಅಂತಂದ್ರೆ ಏನಂದ್ರೆ ಇಲ್ಲಿ ಬ್ಯಾಕ್ಟೀರಿಯಾಸ್, ವೈರಸ್, ಫಂಗಸ್ ಇಂಥವು ಬರ್ತಾವೆ. ಈ ಪ್ರಾಪರ್ಟೀಸ್ ಏನಾದರೂ ನೀರೊಳಗಡೆ ಇತ್ತು ಅಂದ್ರೆ ಅದನ್ನ ಬಯಾಲಜಿಕಲ್ ಪ್ರಾಪರ್ಟಿ ಆಫ್ ವಾಟರ್ ಅಂತ ಹೇಳ್ತಾರೆ. ಅರ್ಥಾಯ್ತಾ? ಈಗ ಬ್ಯಾಕ್ಟೀರಿಯಾ ಅಂದ್ರೆ ಏನು, ಅದಕ್ಕೆ ಹೆಡ್ಡಿಂಗ್ ಏನ್ ಹಾಕೋಣ ಅಂದ್ರೆ ಬಯಾಲಜಿಕಲ್ ಪ್ರಾಪರ್ಟೀಸ್ ಆಫ್ ವಾಟರ್ ಅಂತ ಬರೆಯೋಣ. ಇದರೊಳಗಡೆ ಹೆಡ್ಡಿಂಗ್ ಬ್ಯಾಕ್ಟೀರಿಯಾ ಅಂಡ್ ಅದರ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಬರ್ಕೊಳ್ಳೋಣ. ಏನದು? ಬ್ಯಾಕ್ಟೀರಿಯಾ ಅಂಡ್ ಅದರ್ ಮೈಕ್ರೋ ಆರ್ಗಾನಿಸಮ್ಸ್. ಓಕೆ. ಇದರೊಳಗಡೆ ಫಸ್ಟ್ ಬರ್ತದ ನಿಮಗೆ ಬ್ಯಾಕ್ಟೀರಿಯಾ. ವಾಟ್ ಇಸ್ ಬ್ಯಾಕ್ಟೀರಿಯಾ? ಯು ಶುಡ್ ನೋ ದಿಸ್ ಒನ್. PUC ಒಳಗಡೆ ಅಥವಾ ಬಿಫೋರ್ PUCನೂ ನಮ್ಗೆ ಗೊತ್ತಿರ್ತದೆ ಬ್ಯಾಕ್ಟೀರಿಯಾ ಅಂದ್ರೆ ಏನಂತೇಳಿ. ಬ್ಯಾಕ್ಟೀರಿಯಾ ಮೀನ್ಸ್ ದಿಸ್ ಇಸ್ ಅ ಸಿಂಗಲ್ ಸೆಲ್ ಆರ್ಗಾನಿಸಮ್. ಸಿಂಗಲ್ ಸೆಲ್ ಆರ್ಗಾನಿಸಮ್ ಅಂದ್ರೆ ನಮ್ಮ ಮನುಷ್ಯರ ಬಾಡಿ ಒಳಗಡೆ ಎಷ್ಟೋ ಪ್ಲೆಂಟಿ ಆಫ್ ಬಿಲಿಯನ್ಸ್ ಸೆಲ್ಸ್ ಇರ್ತಾವ. ಹಾಗಾಗಿ ನಾವು ಮನುಷ್ಯರು ಅದೀವಿ. ಹೌದಾ? ಹಂಗೆ ಬ್ಯಾಕ್ಟೀರಿಯಾ ಏನಿರ್ತದೆ ಅಂದ್ರೆ ಆ ಟೋಟಲ್ ಆರ್ಗಾನಿಸಮ್ಸ್ ಒಳಗಡೆ ಒಂದೇ ಸೆಲ್ ಇರ್ತೈತಿ, ಒಂದು ಸಿಂಗಲ್ ಸೆಲ್ ಆರ್ಗಾನಿಸಮ್. ಅದ್ರೊಳಗಡೆ ನ್ಯೂಕ್ಲಿಯಸ್ ಏನೈತಿಲ್ಲ ಸಮ್ಟೈಮ್ಸ್ ಡಿಫೈನ್ಡ್ ಇರ್ತದೆ, ಸಮ್ಟೈಮ್ಸ್ ನಾಟ್ ಡಿಫೈನ್ಡ್ ಇರ್ತದೆ. ಅದಕ್ಕೆ ನಾಟ್ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಹಂಗ ಇತ್ತು ಅಂತಂದ್ರೆ ಅದಕ್ಕೆ ಏನಂತಾರ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ಅರ್ಥಾಯ್ತಾ? ಈ ಬ್ಯಾಕ್ಟೀರಿಯಾ ಅವುಗಳದ್ದು ಏನು ಬೈನರಿ ಫ್ಯೂಷನ್ ಇಂದ ಆಗ್ತವೆ. ಈ ಬೈನರಿ ಫ್ಯೂಷನ್ ಅಂದ್ರೆ ಏನು ಅಂತಂದ್ರೆ ಅದು ರೀಪ್ರೊಡಕ್ಷನ್ ಒಳಗಡೆ ಒಂದು ಮೆಥಡ್ ಆಫ್ ರೀಪ್ರೊಡಕ್ಷನ್. ಅದರೊಳಗಡೆ ಬೈನರಿ ಫ್ಯೂಷನ್ ಅಂತ ಬರ್ತದೆ. ಆ ಬೈನರಿ ಫ್ಯೂಷನ್ಲಿಂದ ಇವುಗಳು ಬಂದಿರ್ತಾವ. ಬಿಕಾಸ್ ಆಫ್ ದ ಬೈನರಿ ಫ್ಯೂಷನ್ ರೀಪ್ರೊಡಕ್ಷನ್ ದೇ ಹ್ಯಾವ್ ಅ ವೇರಿಯಸ್ ಶೇಪ್ಸ್. ಅವು ಒಂದೇ ಶೇಪ್ ಒಳಗೆ ಇರಂಗಿಲ್ಲ. ಬ್ಯಾಕ್ಟೀರಿಯಾ ಅಂದ್ರೆ ಹಿಂಗ ಇರಂಗಿಲ್ಲ. ಹೆಂಗೆ ಅಮೀಬಾ ಅಂತಂದ್ರೆ ಅದಕ್ಕೆ ಶೇಪ್ ಇರಂಗಿಲ್ಲಲ್ಲ, ಹಂಗ ಬ್ಯಾಕ್ಟೀರಿಯಾಕ್ಕೂ ವೇರಿಯಸ್ ಶೇಪ್ಸ್ ಅದಾವೆ. ಅದ್ರೊಳಗಡೆ ಒಂದು ಬರ್ತದ ಕೋಕಾಯ್ ಅಂತೇಳಿ. ಕೋಕಾಯ್ ಅಂತ ಬರ್ತದ. ಕೋಕಾಯ್ ಅಂತಂದ್ರೆ ಏನಂತಂದ್ರೆ ಇಟ್ ಈಸ್ ಸಮ್ ವಾಟ್ ಸ್ಪೆರಿಕಲ್ ಶೇಪ್, ಹಿಂಗಿರ್ತದೆ. ಈ ಟೈಪ್ ಇದ್ದು ಅಂತ ತಿಳ್ಕೊಡ್ರಿ. ಈ ಬ್ಯಾಕ್ಟೀರಿಯಾಸ್ಗೆ ಏನಂತಾರೆ ಇವಕ್ಕ ಕೋಕಾಯ್ ಅಂತ ಬರೀತಾರೆ. ದೇ ಆರ್ ಸ್ಪೆರಿಕಲ್ ಇನ್ ಶೇಪ್. ನೆಕ್ಸ್ಟ್ ಸ್ಟ್ರೆಪ್ಟೋಕೋಕೈ ಅಂತ ಬರ್ತದ. ಇನ್ನೊಂದು ಬ್ಯಾಕ್ಟೀರಿಯಾ ಬರ್ತದ ಸ್ಟ್ರೆಪ್ಟೋಕೋಕೈ ಅಂತೇಳಿ. ಸ್ಟ್ರೆಪ್ಟೋಕೋಕೈನು ಹಿಂಗೆ ಇರ್ತದ, ಬಟ್ ಇವು ಒಂಥರ ಒಂದು ಲೈನ್ ಒಳಗೆ ಬರ್ತಿರ್ತದೆ. ಬಟ್ ಇವು ಇಂಡಿವಿಜುವಲ್ ಇರ್ತಾವ, ಬಟ್ ಇವೇನಂದ್ರೆ ಒಂದು ಲೈನ್ ಒಳಗಡೆ ಅಥವಾ ಹಿಂಗ. ಓಕೆ. ದೇ ಆರ್ ಆಲ್ಸೋ ರೌಂಡೆಡ್, ಬಟ್ ಸಮ್ ವಾಟ್ ಇನ್ ಸೀಕ್ವೆನ್ಸ್ ಮೇಂಟೈನ್ ಮಾಡ್ತಾವ. ನೆಕ್ಸ್ಟ್ ಬರ್ತದ ಸ್ಟಾಫಿಲೋಕೋಕೈ ಅಂತ ಬರ್ತದೆ. ಸ್ಟಾಫಿಲೋಕೋಕೈ ಅಂತ ಬರ್ತದೆ. ಸ್ಟಾಫಿಲೋಕೋಕೈ ಅಂತಂದ್ರೆ ಅದು ಒಂದೊಂದು ಹಿಂಡಾಗಿ ಬರ್ತಿರ್ತದ, ಒಂದು ಗುಂಪಿದು. ಅವನು ಸ್ಪೆರಿಕಲ್ ಟೈಪ್ ಇರ್ತಾವ, ಬಟ್ ಇವು ಅಷ್ಟು ಒಂದು ಕೂಡಿ ಬರ್ತಾವ. ಇದು ಆದ್ಮೇಲೆ ಬರ್ತದ ರಾಡೆಡ್ ಶೇಪ್ಡ್ ಬರ್ತಾವ. ರಾಡೆಡ್ ಶೇಪ್ಡ್ ಒಳಗಡೆ ಫಸ್ಟ್ ಟೈಪ್ ಬರ್ತದ. ಅದಕ್ಕೆ ಬ್ಯಾಕ್ಟೀರಿಯಾಸ್ ಒಳಗಡೆ ನೀವು ಎರಡು ರೀತಿ ಮಾಡ್ಕೊಬಹುದು. ಒಂದು ಸ್ಪೆರಿಕಲ್ ಶೇಪ್ ಬ್ಯಾಕ್ಟೀರಿಯಾಸ್ ಅಂಡ್ ಸೆಕೆಂಡ್ ಒನ್ ಏನಂದ್ರೆ ರಾಡೆಡ್ ಶೇಪ್ಡ್ ಬ್ಯಾಕ್ಟೀರಿಯಾ. ಆ ರಾಡೆಡ್ ಶೇಪ್ ಒಳಗಡೆ ಬರ್ತದ ಬ್ಯಾಸಿಲೈ. ವೆರಿ ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾ ಇದು ಬ್ಯಾಸಿಲೈ ಅಂತ ಬರ್ತದೆ. ಬ್ಯಾಸಿಲೈ ಹೆಂಗಿರ್ತದ? ಹಿಂಗೆ ಒಂದು ರಾಡ್, ಹಿಂಗೊಂದು ರಾಡ್, ಹಿಂಗೆ ರಾಡೆಡ್ ಶೇಪ್ ಇರ್ತವೆ. ಇವಕ್ಕೇನಂತಾರ ಬ್ಯಾಸಿಲೈ ಅಂತಾರೆ. ಇನ್ನೊಂದು ಬರ್ತದ ಸ್ಪಿರಿಲ್ಲಾ ಅಂತ ಬರ್ತದ. ಯಾವುದದು? ಸ್ಪಿರಿಲ್ಲಾ.
ಏನಿಲ್ಲ, ಸ್ಪಿರಿಲ್ಲ. ಮತ್ತು ಈ ಸ್ಪಿರಿಲ್ಲ ಹೆಂಗಿರ್ತೈತೆ ಅಂದರೆ ಸ್ವಲ್ಪ ಹಿಂಗೆ ಬೆಂಡ್ ಆಗಿರ್ತೈತೆ, ಹಿಂಗೆ ಬೆಂಡ್ ಆಗಿರ್ತವೆ. ಅದು ಯಾವ್ದಾರ ಶೇಪ್ ಇರ್ಬೋದು ಅದು, ಬಟ್ ಇವು ಸ್ಟ್ರೇಟ್ ಇರಲ್ಲ. ಅವು ಹೆಂಗೆ ರಾಡೆಡ್ ಶೇಪ್ ಇದ್ವಲ್ಲ, ಬಟ್ ಇವು ಹೆಂಗೆ ಬೇಕಂಗಿರ್ತವೆ. ಇವು ಸ್ಪಿರಿಲ್ಲ ಇವು. ಆಯ್ತಾ? ಇದಾದಮೇಲೆ ವೈಬ್ರಿಯೋಸ್ ಅಂತ ಬರ್ತದೆ. ವಿಬ್ರಿಯೋಸ್ ಅಂತಾರೆ ಅಥವಾ ವೈಬ್ರಿಯೋಸ್ ಅಂತಾರೆ. ಈ ವೈಬ್ರಿಯೋಸ್ ಹೆಂಗಿರ್ತಾವೆ ಅಂದ್ರೆ ಸ್ವಲ್ಪ ಹಿಂಗೆ ಬೆಂಡ್ ಆಗಿರ್ತವೆ, ಹಿಂಗೆ ಕಾನ್ವೆಕ್ಸ್ ಅಥವಾ ಕಾನ್ಕೇವ್ ಒಳಗಡೆ ಅಥವಾ ಸ್ಯಾಗಿಂಗ್ ಹಾಗಿಂಗ್ ಒಳಗಡೆ ಹಿಂಗೆ ಬೆಂಡ್ ಆಗಿರ್ತವೆ. ಇವು ವೈಬ್ರೋ. ಇವು ಮೂರು ಯಾವ ಟೈಪ್ ಆಫ್ ಬ್ಯಾಕ್ಟೀರಿಯಾ ಅಂದ್ರೆ ಇವು ರಾಡೆಡ್ ಶೇಪ್ಡ್ ಬ್ಯಾಕ್ಟೀರಿಯಾಸ್. ಇವಕ್ಕೇನಂದ್ರೆ ವೇರಿಯಸ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. ತಿಳಿತಾ? ನೆಕ್ಸ್ಟ್ ಇದಾದ್ಮೇಲೆ ಬ್ಯಾಕ್ಟೀರಿಯಾದ ಸೈಜಸ್ ಹೆಂಗಿರ್ತದ ಅಂತ ಸ್ವಲ್ಪ ನೋಡ್ಕೋಬೇಕು. ಬ್ಯಾಕ್ಟೀರಿಯಾಗಳ ಸೈಜ್ ಹೆಂಗಿರ್ತದ? ಲಾರ್ಜೆಸ್ಟ್ ಟು ಲಾರ್ಜೆಸ್ಟ್ ಅಂತಂದ್ರೆ 100 to 750 ಮೈಕ್ರೋಮೀಟರ್ ಇರ್ತದೆ. ಮೈಕ್ರೋಮೀಟರ್ನ ನೀವು ಮೈಕ್ರಾನ್ ಅಂತ ಕರಿಬೋದು. ನಾವು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ತೀನಿ ನೋಡಿ ನಿಮ್ಗೆ. ಏನಂತಂದ್ರೆ ಸಾಯಿಲ್ದು ಫೈನ್ ಸಾಯಿಲ್ಗೆ ಏನಂತಾರೆ 75 ಮೈಕ್ರಾನ್ ಅಂತಾರೆ. 75 ಮೈಕ್ರಾನ್ಕಿಂತ ಕೆಳಗಿತ್ತಂದ್ರೆ ಅದು ಫೈನ್ ಸಾಯಿಲ್, ಅದಕ್ಕಿಂತ ಮ್ಯಾಲಿತ್ತಂದ್ರೆ ಅದು ಏನದು ಕೋರ್ ಸಾಯಿಲ್. ನೋಡಿದ್ರು ಲಾರ್ಜೆಸ್ಟ್ ಬ್ಯಾಕ್ಟೀರಿಯಾ ಅಂದ್ರೆ 100 to 750 ಮೈಕ್ರಾನ್ ಅಂತ. ಹೌದಾ? ಮೈಕ್ರಾನ್ ಅಂದ್ರೆ ಇದೊಂಥರ 0.75 mm ಆಯ್ತಿದ್ದು. 0.75 mm ಆಯ್ತು. 0.75 mm ಅಂದ್ರೆ ಸ್ವಲ್ಪ ಈಕ್ವಲ್ ಟು ಒಂದು ಇದಕ್ಕೆ ಬಂತಿದ್ದು, ಏನಿದಕ್ಕೆ ಸೆಂಟಿಮೀಟರ್ ತನಕ ಬರಕ್ಕೆ ಶುರು ಆಯ್ತಿದ್ದು. ಅರ್ಥ ಆಯ್ತಾ? ನೋಡಿ, ಇಷ್ಟು ದೊಡ್ಡ ಬ್ಯಾಕ್ಟೀರಿಯಾ ಅದ ಇದು. ಈ ಲಾರ್ಜೆಸ್ಟ್ ಸೈಜ್ ಬ್ಯಾಕ್ಟೀರಿಯಾಕ್ಕೆ ಹೆಸರು ಏನಂತಂದ್ರೆ, ಇದು ಜನರಲ್ ಸ್ಟಡೀಸ್ ಒಳಗೂ ಕೇಳ್ಕೋಬಹುದು. ಏನಂದ್ರ ಥಿಯೋ ಮಾರ್ಗರಿಟಾ. ಸೆನುರಿಟಾ ಅಲ್ಲ, ಏನಿದು ಥಿಯೋ ಮಾರ್ಗರಿಟಾ. ನಮಿಬಿಯನ್ಸಿಸ್ ಅಂತಾರೆ. ನಮಿಬಿಯನ್ಸಿಸ್, ಥಿಯೋ ಮಾರ್ಗರಿಟಾ ನಮಿಬಿಯನ್ಸಿಸ್. ನಮಿಬಿಯನ್ಸಿಸ್ ಅದರದ್ದು ಸರ್ನೇಮ್, ಥಿಯೋ ಮಾರ್ಗರಿಟಾ ಅದ್ರ ಹೆಸರು ಅದು. ಅರ್ಥಾಯ್ತಾ? ಹಿಂಗೆ ಅದಕ್ಕೆ ಏನಂತಾರ, ಅದು ಲಾರ್ಜೆಸ್ಟ್ ಬ್ಯಾಕ್ಟೀರಿಯಾ ಅದು. ಹಂಗೆ ಸ್ಮಾಲೆಸ್ಟ್ ಬ್ಯಾಕ್ಟೀರಿಯಾದ ಸೈಜ್ ಎಷ್ಟು ಬರ್ತದೆ ಅಂದ್ರೆ 50 to 500 ನ್ಯಾನೋಮೀಟರ್ ಒಳಗೆ ಬರ್ತದೆ. ನೋಡಿ, ಇದು ಮೈಕ್ರೋ ಅದ 10⁻⁶ ಅದ, ಇದು ನ್ಯಾನೋ ಅದ 10⁻⁹ ಅದ. ಇದು 10⁹ ಇಷ್ಟು ಬರ್ತದೆ. ಇದು ಸ್ಮಾಲೆಸ್ಟ್ ಬ್ಯಾಕ್ಟೀರಿಯಾ. ಇದಕ್ಕೆ ಹೆಸರೇನು ಅಂತದೇನು ಕೊಟ್ಟಿಲ್ಲ. ಇದಕ್ಕೆ ಸ್ಮಾಲೆಸ್ಟ್ ಬ್ಯಾಕ್ಟೀರಿಯಾ ಅಂತಂತಾರೆ. ಬಟ್ ಇದು ಎದ್ರೊಳಗೆ ಬರ್ತದೆ ಅಂದ್ರೆ ಸ್ಪೆರಿಕಲ್ ಒಳಗಡೆ ಬರ್ತದೆ. ಅರ್ಥಾಯ್ತಾ? ರೇಂಜ್ ಆಲ್ಮೋಸ್ಟ್ ನೀರೊಳಗೆ ಸಿಗ್ತಕ್ಕಂಥ ರೇಂಜ್ ಏನೈತಲ್ಲ, ಇವು ಒಂದಷ್ಟು ನೀರೊಳಗೆ ಇರ್ಬೋದು, ಇರ್ಲಿಕ್ಕಿಲ್ಲ. ರೇಂಜ್ ಏನದ ಅಂತಂದ್ರೆ 0.2 to 5 ಮೈಕ್ರೋಮೀಟರ್ ತನಕ ರೇಂಜ್ ಅದ ಡಯಾಮೀಟರ್ ಸೈಜ್ ಒಳಗೆ. ಲೆಂತ್ ಒಳಗೆ ಏನಾರ ಬೇಕಿತ್ತು ಅಂದ್ರೆ 1 to 10 ಮೈಕ್ರೋಮೀಟರ್ ತನಕ ಬರ್ತೈತಿ. ಇದು ಲೆಂತ್ ಆಫ್ ದ ಬ್ಯಾಕ್ಟೀರಿಯಾ ಇಫ್ ಇಟ್ ಇಸ್ ಅ ರಾಡೆಡ್ ಶೇಪ್. ಸ್ಪೆರಿಕಲ್ ಇತ್ತು ಅಂದ್ರೆ ಅದರ ಡಯಾಮೀಟರ್ 0.2 to 5 ಮೈಕ್ರೋಮೀಟರ್ ತನಕ ಬರ್ತದೆ. ಅರ್ಥಾಯ್ತಾ? ಇಷ್ಟು ಏನಂತಂದ್ರೆ ನಮ್ಗೆ ಜಸ್ಟ್ ಇವು ಬ್ಯಾಕ್ಟೀರಿಯಾದ ಬಗ್ಗೆ ಸ್ಮಾಲ್ ಇನ್ಫಾರ್ಮೇಶನ್. ಈ ಬ್ಯಾಕ್ಟೀರಿಯಾದ ಒಳಗಡೆ 2 ಬ್ಯಾಕ್ಟೀರಿಯಾ ಇರ್ತವೆ, ಒಂದು ಚಲೋ ಬ್ಯಾಕ್ಟೀರಿಯಾ, ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಅಂತ. ಹೆಂಗಪ್ಪ ಚಲೋ ಬ್ಯಾಕ್ಟೀರಿಯಾನು ಇರ್ತವೇನ್ರಿ ಸರ ಅಂತ ಕೇಳ್ತೀರಿ. ಹೌದು. ಫಾರ್ ಎಕ್ಸಾಂಪಲ್, ನಿಮ್ಮ ಹಾಲಿನಲ್ಲಿ ಹಾಲನ್ನು ಮೊಸರು ಮಾಡಬೇಕಾದ್ರೆ ನಿಮ್ಗೆ ಬ್ಯಾಕ್ಟೀರಿಯಾ ಬೇಕಾಗ್ತದೆ. ಆ ಬ್ಯಾಕ್ಟೀರಿಯಾ ಯಾವುದು ಬ್ಯಾಕ್ಟೀರಿಯಾ ಅಂತಂದ್ರೆ ಅದು ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ. ಅರ್ಥಾಯ್ತಾ? ಹಾಗಾಗಿ ಅದೇನು ಮಾಡುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾ, ಅದನ್ನ ನಾವು ಇಷ್ಟಪಟ್ಟು ತಿಂತೀವಿ. ಅದು ಹೊಟ್ಟೆ ಒಳಗೆ ಹೋದ್ರೂ ಚಲೋತ್ನಾಗೆ ಅದು ಕೆಲಸ ಮಾಡ್ತದೆ. ಅದೇನದು ಬ್ಯಾಕ್ಟೀರಿಯಾ. ಈ ಆಮೇಲೆ ಕೆಲವು ಬೇಕರಿ ಒಳಗಡೆ ಈಸ್ಟ್ ಅಂತ ಬರ್ತದೆ, ಅಂತಲ್ಲೂ ಕೂಡ ಕೆಲವು ಬ್ಯಾಕ್ಟೀರಿಯಾಸ್ ಇರ್ತಾವೆ. ಅವೆಲ್ಲ ಏನಂತಂದ್ರೆ ಗುಡ್ ಬ್ಯಾಕ್ಟೀರಿಯಾ. ಅದಕ್ಕೆ ಟೋಟಲ್ ಬ್ಯಾಕ್ಟೀರಿಯಾಸ್ ಆರ್ ಡಿವೈಡೆಡ್ ಇಂಟು 2 types. ಬ್ಯಾಕ್ಟೀರಿಯಾಸ್ ಆರ್ ಡಿವೈಡೆಡ್ 2 types. ಒಂದು harmful bacteria and second one is a harmless bacteria. Harmful bacteria ಅಂತಂದ್ರೆ ಇವು ನಮ್ಮನ್ನ ಜೀವ ತಿಂತಾವೆ. ಅರ್ಥಾಯ್ತಾ? ಅಂದ್ರೆ ರೋಗಗಳು ಬರ್ಬೋದು, ವಾಟರ್ ಬಾರ್ನ್ ಡಿಸೀಸಸ್ ಬರ್ಬೋದು, ಅಥವಾ ಡಿಸೆಂಟ್ರಿ ಆಗ್ಬೋದು, ಇಂಥವೆಲ್ಲ ಇವು ಬರ್ತಾವಲ್ಲ, ಇವೆಲ್ಲ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್. ಇವು ಹಾರ್ಮ್ಲೆಸ್ ಬ್ಯಾಕ್ಟೀರಿಯಾ ಅಂತಂದ್ರೆ ಅವನ್ ತಿನ್ನೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗಂಗಿಲ್ಲ. ಇನ್ನು ಇನ್ಫ್ಯಾಕ್ಟ್ ಕೆಲವು ಬ್ಯಾಕ್ಟೀರಿಯಾಸ್ ಹಿಂಗದಾವಲ್ಲ, ಅವನ್ ತಗೊಳೋದ್ರಿಂದ ನಮ್ಮ ಹೆಲ್ತ್ ಕೂಡ ಚಲೋ ಆಗ್ತಿರ್ತದೆ. ಅರ್ಥಾಯ್ತಾ? ಇದು ಹಾರ್ಮ್ಲೆಸ್ ಬ್ಯಾಕ್ಟೀರಿಯಾಸ್. ಹಂಗಾರೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ಗೆ ಪ್ಯಾಥೋಜನ್ಸ್ ಅಂತಾರೆ. ಪ್ಯಾಥೋಜನ್ಸ್ ಅಂತಾರೆ. ಹಾರ್ಮ್ಲೆಸ್ ಬ್ಯಾಕ್ಟೀರಿಯಾಸ್ಗೆ ನಾನ್ ಪ್ಯಾಥೋಜನ್ಸ್ ಅಂತಾರೆ. ಅಂದ್ರೆ ಪ್ಯಾಥೋಜನ್ ಅಂದ್ರೆ ಏನಿದು ಹಾರ್ಮ್. ಪ್ಯಾಥೋಜನ್ಸ್ ಅಂತಂದ್ರೆ ಹಾರ್ಮು, ನಾನ್ ಪ್ಯಾಥೋಜನ್ಸ್ ಅಂದ್ರೆ ಹಾರ್ಮ್ಫುಲ್ ಅಲ್ಲ. ಅದಕ್ಕೆ ಇನ್ನೊಂದು ಹೆಸರನ್ನ ಹಿಂಗೂ ಅಂತಾರ, ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಂತಾರ, ಅಥವಾ ಪ್ಯಾಥೋಜನ್ಸ್ ಅಂತಾರ, ಅಥವಾ ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಂತಾರ, ಅಥವಾ ನಾನ್ ಪ್ಯಾಥೋಜನ್ಸ್ ಅಂತಾರೆ. ತಿಳಿತು? ನೆಕ್ಸ್ಟ್ ಇಂಪಾರ್ಟೆಂಟ್ ಜನರಲ್
ನಾಲೆಜ್ ಏನಂತಂದರೆ, ಈಗ ಮಳೆ ಆಗ್ತದಲ್ಲ, ಇದೊಂದು ಮಾಡ ಅಂತ ತಿಳ್ಕೊಡ್ರಿ, ಮಳೆ ಆಗ್ತದ. ಮಳೆ ಅಂದರೆ ಮೇಲಿರ್ತಕ್ಕಂಥ ಮಾಡದಲ್ಲಿರ್ತಕ್ಕಂಥ ನೀರು ಮಳೆ ಕೆಳಗಡೆ ಬೀಳ್ಬೇಕಾದ್ರೆ ಎರಡು ರೀತಿ ಒಳಗೆ ಬೀಳ್ಬೋದು. ಒಂದು ಡ್ರಾಪ್ಲೆಟ್ಸ್ ಒಳಗೆ ಬೀಳ್ಬೋದು, ಇನ್ನೊಂದು ಸ್ನೋ ಒಳಗೆ ಬೀಳ್ಬೋದು. ಹೌದಾ, ಸ್ನೋ ಒಳಗಡೆ ಬೀಳ್ಬೋದು. ಆಯ್ತು. ಈಗ ಅಟ್ಮಾಸ್ಫಿಯರಲ್ಲಿ ಡಸ್ಟ್ ಇರ್ತೈತಿ. ಅಟ್ಮಾಸ್ಫಿಯರಲ್ಲಿ ಏನಿರ್ತದ? ಡಸ್ಟ್ ಇರ್ತೈತಿ. ಈ ಡಸ್ಟಲ್ಲಿ ಕೆಲವು ಬ್ಯಾಕ್ಟೀರಿಯಾಸ್ಗಳು ಇರ್ಬೋದು. ಅವಕ್ಕೆ ಏನಂತಾರೆ ಅಂದ್ರೆ ಪ್ಯಾರಾಸಿಟಿಕ್ ಆರ್ಗ್ಯಾನಿಸಮ್ಸ್ ಅಂತಾರೆ. ಈ ಡಸ್ಟ್ ಒಳಗಡೆ ಏನಿರ್ತೈತಲ್ಲ ಆ ಆರ್ಗ್ಯಾನಿಸಮ್ಸ್ ಏನಂತಾರೆ? ಪ್ಯಾರಾಸಿಟಿಕ್ ಅಂತಾರೆ. ಪ್ಯಾರಾಸಿಟಿಕ್ ಆರ್ಗ್ಯಾನಿಸಮ್ ಅಂದ್ರೆ, ಪ್ಯಾರಾಸಿಟಿಕ್ ಅಂದ್ರೆ ಏನಂದ್ರೆ ಇಟ್ ಇಸ್ ಅ ಕಲೆಕ್ಟಿವ್ ನೇಮ್ ಇಟ್ ಇಸ್ ಗಿವನ್. ಪ್ಯಾರಾಸಿಟಿಕ್ ಒಳಗಡೆ ಏನೆಲ್ಲ ಬರ್ಬೋದು ಅಂತಂದ್ರೆ ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ವೈರಸ್, ವಾರ್ಮ್ಸ್ ಮತ್ತೆ ಫಂಗೈ, ಇವಿಷ್ಟು ಕೂಡಿ ಒಂದೇ ನೇಮ್ ಒಳಗೆ ಕರೀರಿ ಅಂತಂದ್ರೆ ಅದಕ್ಕೆ ಪ್ಯಾರಾಸಿಟಿಕ್ ಆರ್ಗ್ಯಾನಿಸಮ್ಸ್ ಅಂತಾರೆ. ಈ ಪ್ಯಾರಾಸಿಟಿಕ್ ಆರ್ಗ್ಯಾನಿಸಮ್ಸ್ ಈ ಡಸ್ಟ್ ಒಳಗೆ ಅಲ್ಲೇ ಇಲ್ಲೇ ಅಟ್ಮಾಸ್ಫಿಯರ್ ಒಳಗೆ ಇರ್ತಾವ. ಈ ಮಳೆ ಬಂತಂದ್ರೆ ಏನಾಗ್ತದ, ನೀರು ಅವನ್ನ ಕೆಳಗಡೆ, ಆ ಡ್ರಾಪ್ಲೆಟ್ಸ್ ಏನ್ ಮಾಡ್ತಾವ ಕೆಳಗಡೆ ಬರ್ತಾವ. ಹಾಗಾಗಿ ರೇನ್ ವಾಟರ್ ವಿಲ್ ಹ್ಯಾವ್ ಅ ಮ್ಯಾಕ್ಸಿಮಮ್ ಇದೇನು ಬ್ಯಾಕ್ಟೀರಿಯಾದಿಂದ ಕಂಟಾಮಿನೇಟ್ ಆಗಿರ್ತಾವ ಒಮ್ಮೊಮ್ಮೆ. ಅರ್ಧತಾ? ಅದಕ್ಕೆ ಫಸ್ಟ್ ಮಳೆ ಬಂದಿರ್ತದಲ್ಲ, ಫಸ್ಟ್ ಮಳೆ ಬಂದ ನೀರನ್ನ ಕುಡಿಬಾರ್ದು. ಸೆಕೆಂಡ್ ಥರ್ಡ್ ಟೈಮ್ ಮಳೆ ಬಂದಿರ್ತದಲ್ಲ, ಬೇಕಾದ್ರನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಕುಡಿಬಹುದು. ನೆಕ್ಸ್ಟ್ ಸ್ಲೋ ಒಳಗಡೆ ಏನಾಗ್ತದೆ, ಈ ವಾಟರ್ ಡ್ರಾಪ್ಲೆಟ್ ಸ್ಮಾಲ್ ಇರ್ತದೆ, ಸ್ನೋ ಒಳಗಡೆ ಏನಿರ್ತೈತಿ ದೊಡ್ಡದಿರ್ತೈತೆ ಅದು ಪಾರ್ಟಿಕಲ್. ಹಾಗಾಗಿ ಇದ್ರದ್ದು ಸರ್ಫೇಸ್ ಏರಿಯಾ ಅಟ್ಮಾಸ್ಫಿಯರಿಗೆ ಜಾಸ್ತಿ ಕನೆಕ್ಟ್ ಆಗಿರೋದ್ರಿಂದ ಸ್ನೋ ಪಾರ್ಟಿಕಲ್ಸ್ ಏನಿದಾವಲ್ಲ ಜಾಸ್ತಿ ಬ್ಯಾಕ್ಟೀರಿಯಾಸ್ನ ತೊಗೊಂಡ್ಬರ್ತಾವ. ವಾಟರ್ ಡ್ರಾಪ್ ಪಾರ್ಟಿಕಲ್ಸ್ ಏನಿದಾವಲ್ಲ ಕಡಿಮೆ ಇದನ್ನ ಬ್ಯಾಕ್ಟೀರಿಯಾಸ್ಗಳನ್ನ ಕೆಳಗಡೆ ತೊಗೊಂಡ್ಬರ್ತಾವ. ಒಂದು ಜನರಲ್ ನಾಲೆಜ್ಗೆ ಅವ್ರು ಏನು ಹೇಳ್ತಾರೆ ಅಂದ್ರೆ, 1 ಟೀ ಸ್ಪೂನ್ ಒಳಗಡೆ 1 ಟೀ ಸ್ಪೂನ್ ಆಫ್ ವಾಟರ್ ನೀವು ತೊಗೊಂಡ್ರೆ ಅದರೊಳಗಡೆ 5 to 225 ಬ್ಯಾಕ್ಟೀರಿಯಾ ಇರೋ ಚಾನ್ಸಸ್ ಇರ್ತಾವಂತೆ. ಅಂದ್ರೆ ಅಷ್ಟು ಸಣ್ಣದು, 1 ಸ್ಪೂನ್ ಒಳಗಡೆ ಇಷ್ಟು ಬ್ಯಾಕ್ಟೀರಿಯಾ ಇರೋ ಚಾನ್ಸಸ್ಗಳು ಇರ್ತವೆ. ತಿಳಿತಾ? ಈಗ ನೆಕ್ಸ್ಟ್ ಇದೇ ಬ್ಯಾಕ್ಟೀರಿಯಾಸನ್ನ ಮತ್ತೆ ಇನ್ನೊಂದು ರೀತಿ ಕ್ಲಾಸಿಫೈ ಮಾಡ್ತೀನಿ. ಈಗ ಒಳ್ಳೆಯವು ಕೆಟ್ಟವು ಅಂತ ಮಾಡಿದೆ, ಹಂಗೆ ಅವು ಬದುಕುವ ರೀತಿಯೊಳಗೆ ನೋಡ್ಕೊಂಡ್ರೆ ಇದನ್ನ ಅದೇ ಬ್ಯಾಕ್ಟೀರಿಯಾಸನ್ನ ಮತ್ತೆ 3 ರೀತಿಯೊಳಗೆ ಕ್ಲಾಸಿಫೈ ಮಾಡ್ಬೋದು. ನಾ ಈಗ ಒಂದನೇ ಟೈಪ್ ಏನಂತಂದ್ರೆ ಇದಕ್ಕೆ ಏರೋಬಿಕ್ ಬ್ಯಾಕ್ಟೀರಿಯಾ ಅಂತಾರ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಂದ್ರೆ ಆನ್ಏರೋಬಿಕ್ ಬ್ಯಾಕ್ಟೀರಿಯಾ ಅಂತಾರ. ಮೂರನೇದು ಏನಂತಾರೆ ಅಂದ್ರೆ ಫ್ಯಾಕಲ್ಟೇಟಿವ್ ಬ್ಯಾಕ್ಟೀರಿಯಾ ಅಂತಾರೆ. ಅರ್ಥ? ಈಗ ಏರೋಬಿಕ್ ಬ್ಯಾಕ್ಟೀರಿಯಾ ಅಂತಂದ್ರೆ ಅವು ಬದುಕಬೇಕಾದ್ರೆ ಆಕ್ಸಿಜನ್ಸ್ನ ಕನ್ಸ್ಯೂಮ್ ಮಾಡ್ತಾವ, ಆಕ್ಸಿಜನ್ಸ್ ತಿಂತಾವ, ಆಕ್ಸಿಜನ್ಸ್ ಇದ್ರೆ ಮಾತ್ರ ಬದುಕ್ತಾವ, ಆಕ್ಸಿಜನ್ಸ್ ಇಲ್ಲ ಅಂದ್ರೆ ಅವು ಸತ್ತೋಗ್ಬಿಡ್ತಾವ. ಅವಕ್ಕೇನಂತಾರೆ ಏರೋಬಿಕ್ ಬ್ಯಾಕ್ಟೀರಿಯಾ ಅಂತಾರೆ. ಸೆಕೆಂಡ್ ಒಂದು ಏನಂದ್ರೆ ಆನ್ಏರೋಬಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಅವು ಬದುಕಬೇಕಾದ್ರೆ ಅಥವಾ ಅವು ಲಿವಿಂಗ್ ಮಾಡ್ಬೇಕಂತಂದ್ರೆ ಅವಕ್ಕೆ ಆಕ್ಸಿಜನ್ ಅವಶ್ಯಕತೆ ಇಲ್ಲ, ಆಕ್ಸಿಜನ್ ಇಲ್ಲದೆ ಬದುಕ್ತಾವೆ. ಫಾರ್ ಎಕ್ಸಾಂಪಲ್ ನಮ್ಮ ಹೊಟ್ಟೆ ಒಳಗಡೆ ಬ್ಯಾಕ್ಟೀರಿಯಾಸ್ ಇರ್ತಾವೆ, ಅಥವಾ ನೀವು ಇದಿರ್ತದೆ ಸೆಪ್ಟಿಕ್ ಟ್ಯಾಂಕ್ ಇರ್ತೈತೆ ಗೊತ್ತು, ಸೆಪ್ಟಿಕ್ ಟ್ಯಾಂಕ್ ಒಳಗಡೆ ಕೆಲವು ಹುಳ ಬಿಡ್ತಾರೆ ಅಥವಾ ಕೆಲವು ಏನು ಮಾಡ್ತಾರೆ ಬ್ಯಾಕ್ಟೀರಿಯಾಸನ್ನ ಬಿಡ್ತಾರೆ, ಅದೆಲ್ಲದನ್ನ ಫಿಕಸ್ನ ಖಾಲಿ ಮಾಡಲಿ ಅಂತೇಳಿ ಅವು ಏನು ಬಿಡ್ತಾರಲ್ಲ ಅಲ್ಲಿನೂ ಕೂಡ ಏನಿರ್ತಾವ ಅವು ಬ್ಯಾಕ್ಟೀರಿಯಾಸ್. ಬಟ್ ಅಂತ ಬ್ಯಾಕ್ಟೀರಿಯಾವು ಆನ್ಏರೋಬಿಕ್ ಬ್ಯಾಕ್ಟೀರಿಯಾಸ್. ಹಂಗೆ ಫ್ಯಾಕಲ್ಟೇಟಿವ್ ಬ್ಯಾಕ್ಟೀರಿಯಾಸ್ ಅಂತ ಇರ್ತಾವೆ. ಫ್ಯಾಕಲ್ಟೇಟಿವ್ ಬ್ಯಾಕ್ಟೀರಿಯಾಸ್ ಅಂದ್ರೆ ಇವು ಎರಡೂ ಕಡೆ ಬದುಕ್ತಾವೆ. ಇವು ಏರೋಬಿಕ್ ಕಂಡೀಷನ್ಸ್ ಒಳಗೂ ಬದುಕ್ತಾವ ಮತ್ತೆ ಆನ್ಏರೋಬಿಕ್ ಒಳಗೂ ಬದುಕ್ತಾವ. ಇವು ಉಭಯವಾಸಿ ಪ್ರಾಣಿಗಳಿದ್ದಂಗೆ, ಇವು ನೀರಾಗೂ ಬದುಕ್ತಾವ ಮತ್ತೆ ದಂಡೆ ಮೇಲೂ ಬದುಕ್ತಾವೆ. ಇವು ಒಂಥರ ಫ್ಯಾಕಲ್ಟಿ ಅಂತ ಯಾಕೆ ಹೆಸರಿಟ್ಟಾರೆ ಅಂದ್ರೆ, ಈಗ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಇರ್ತಾರಲ್ಲ, ಈಗ ನಮಗೆ ಏನಂತಾರೆ ನಮಗೆ ಇಂಜಿನಿಯರ್ಸ್ ಅಂತಲೂ ಅಂತಾನೆ, ಯಾಕಂದ್ರೆ ನಾವು BE ಮಾಡೀವಿ, ನಾವು M.Tech ಮಾಡ್ಕೊಂಡು ಇಲ್ಲಿ ಟೀಚಿಂಗು ಮಾಡಬೇಕು, ನಮ್ಗೆ ಟೀಚರ್ಸ್ ಅಂತಲೂ ಕರಿತೀವಿ. ಟೀಚರ್ಸ್ ಡೇ ಬಂದಾಗೂ ಹುಡುಗರು ವಿಶ್ ಮಾಡ್ತಾವ, ಇಂಜಿನಿಯರ್ಸಿಂಗ್ ಡೇ ಬಂದಾಗೂ ನಮ್ಮ ಹುಡುಗರು ವಿಶ್ ಮಾಡ್ತಾವೆ. ಹಾಗಾಗಿ ನಾವು ಫ್ಯಾಕಲ್ಟಿ ಅಂದ್ರೆ ಏರೋಬಿಕ್ ಆನ್ಏರೋಬಿಕ್ ಎರಡರೊಳಗೂ ಬದುಕ್ತಾವೆ. ಇದು ಆನ್ಏರೋಬಿಕ್, ಇದು ಏರೋಬಿಕ್. ತಿಳಿತಲ್ಲ? ನೆಕ್ಸ್ಟ್ ಈಗ ನೀವು ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕು. ಏನು ಹೋಮ್ವರ್ಕ್ ಮಾಡ್ಬೇಕಂದ್ರೆ ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ವೈರಸ್ಸು, ವಾರ್ಮ್ಸು, ಫಂಗೈ ಇವುಗಳದ್ದು ಡೆಫಿನಿಷನ್ನು ಮತ್ತು ಅವುಗಳದ್ದು ಸೈಜಸ್ಸು ಮತ್ತು ಅವುಗಳಿಂದ ಏನೇನು ರೋಗಗಳು ಬರ್ತಾವನ್ನ ನೋಡ್ಕೊಂಡು ಇಟ್ಕೊಳ್ರಿ. ನೆಕ್ಸ್ಟ್ ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್ಸ್ ಕಾಮನ್ಲಿ ಫೌಂಡ್ ಇನ್ ರಾ ಕಂಟಾಮಿನೇಷನ್ ವಾಟರ್ಸ್. ನಾ ಹೇಳ್ತಾ ಹೋಗ್ತೀನಿ, ನಿಮಗೆ ಗರ್ಗ್ ಬುಕ್ ಒಳಗೆ ಸಿಗ್ತಾವೆ. ಹೌದಾ? ಅವುಗಳನ್ನು ನೀವು ಒಂದು ಲಿಸ್ಟ್ ಮಾಡಿ ಚೆನ್ನಾಗಿ ಹೋಮ್ವರ್ಕ್ ಮಾಡ್ಕೊಂಡು ಇಟ್ಕೊಳ್ರಿ. ಬಿಕಾಸ್ ದಿಸ್ ಈಸ್ ಔಟ್ ಆಫ್ ದ ಸ್ಕೋಪ್ ಆಫ್ ವಾಟರ್ ಸಪ್ಲೈ ಇಂಜಿನಿಯರಿಂಗ್. ಹೌದಾ? ಏನಂದ್ರೆ ಆರ್ಗ್ಯಾನಿಸಮ್ಸ್ ಒಂದು ಕಾಲಮ್ ಮಾಡ್ಕೊಡ್ರಿ, ಸೆಕೆಂಡ್ ಅದರೊಳಗೆ ಡಿಸೀಸಸ್ ಬರ್ಕೊಡ್ರಿ, ಮೂರನೇದ್ರೊಳಗಡೆ ರಿಮಾರ್ಕ್ಸ್ ಬರ್ರಿ. ಫಾರ್ ಎಕ್ಸಾಂಪಲ್ ಈ ಎಂಟಮೀಬಾ ಇಸ್ಟೋಲೆಟಿಕಾ ಅಂತ ಒಂದು ಆರ್ಗ್ಯಾನಿಸಮ್ ಐತಿ. ಈ ಎಂಟಮೀಬಾ ಇಸ್ಟೋಲೆಟಿಕಾ ಏನೈತಲ್ಲ ಅದು ಡಿಸೆಂಟ್ರಿನ ಕಾಸ್ ಮಾಡ್ತೈತಿ. ರಿಮಾರ್ಕ್ಸ್ ಏನಪ್ಪಾ ಅಂದ್ರೆ ಸ್ಪ್ರೆಡ್ ಬೈ ದ ಕಂಟಾಮಿನೇಟೆಡ್ ವಾಟರ್ಸ್ ಅಂಡ್ ಸ್ಲಜ್ ಯೂಸ್ಡ್ ಆಸ್ ಅ ಫರ್ಟಿಲೈಸರ್ ಕಾಮನ್ ಇನ್ ಹಾಟ್ ಕ್ಲೈಮೇಟ್ಸ್ ಅಂತ ಹೇಳ್ತಾರೆ. ನೋಡಿ ಸಿಗ್ತಾ? ಎಂಟಮೀಬಾ ಇಸ್ಟೋಲೆಟಿಕಾ ಇದೇನೈತಲ್ಲ ಇದು ಡಿಸೆಂಟ್ರಿನ ಕಾಸ್ ಮಾಡ್ತದೆ. ಈ ಡಿಸೆಂಟ್ರಿ ಕಾಸ್ ಮಾಡ್ತದ. ಇದು ಎಲ್ಲಿಂದ ಸಿಗ್ತದೆ ಅಂದ್ರೆ ನಿಮಗೆ ಕಂಟಾಮಿನೇಟೆಡ್ ವಾಟರ್ ಒಳಗೆ ಸಿಗ್ತದ, ಹಾಟ್ ಕ್ಲೈಮೇಟ್ಸ್ ಒಳಗಡೆ ಇದು ಸಿಗ್ತದೆ.
ಹಿಂಗೆ ನೀವೇನು ಮಾಡಬೇಕು, ಮುಂದೆ ಇವನ್ನೆಲ್ಲವನ್ನು ಓದ್ತಾ ಹೋಗ್ರಿ. ಯಾವ್ಯಾವ ಡಿಸೀಸ್, ಕಲರ್ ಐತಿ, ಟೇಪ್ ವಾರ್ಮ್ಸ್ ಅದ, ಫುಡ್ ಪಾಯ್ಸನಿಂಗ್ ಅದ, ಟೈಫಾಯ್ಡ್ ಅದ ಪ್ಯಾರಾಥೈಫಾಯ್ಡ್ ಫೀವರ್ ಅದ, ಟ್ಯೂಬರ್ಕುಲೋಸಿಸ್ ಅದ, ಡಿಸೆಂಟ್ರಿ ಅದ, ಅಂಥ್ರಾಕ್ಸ್ ಅದ, ಹೌದಾ, ಆಮೇಲೆ ನೆಮಾಟೋಡ ವಾರ್ಮ್ಸ್ ಅದ. ಇಂಥವೆಲ್ಲ ಏನವು ಡಿಸೀಸಸ್ ಇವು. ಈ ಡಿಸೀಸಸ್ಗಳಿಗೆ ಯಾವ್ಯಾವ ಬ್ಯಾಕ್ಟೀರಿಯಾಸು, ವೈರಸ್ ಅದಾವನೋ ಬ್ಯಾಕ್ಟೀರಿಯಾಸ್ ಅದಾವನೋ ಅವುಗಳದ್ದು ರಿಮಾರ್ಕ್ ಏನದಾವನ್ನೋ ಸ್ವಲ್ಪ ನೋಡ್ಕೊಂತ ಹೋಗ್ರಿ. ತಿಳಿತು? ಈಗ ಇನ್ನೊಂದು ಇನ್ಫಾರ್ಮೇಶನ್ ತಿಳ್ಕೊಳೋದು. ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ಈ ಪ್ಯಾಥೋಜೆನಿಕ್ ಮತ್ತು ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಎರಡು ಅದಾವ ಅಂತ ಹೇಳಿದೆ. ಅರ್ಥಾಯ್ತಾ? ಈ ಪ್ಯಾಥೋಜೆನಿಕ್ ಮತ್ತು ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಒಳಗಡೆ ನಾವು ಯಾರನ್ನ ಕಂಡು ಹಿಡ್ಕೊಳ್ಬೇಕು, ಯಾರು ನಮ್ಗೆ ಹಾರ್ಮ್ಫುಲ್ ಮಾಡ್ತಾರೆ ಅಂದ್ರೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ನಮ್ಗೆ ಹಾರ್ಮ್ಫುಲ್ ಮಾಡ್ತಾವೆ. ಅಂದ್ರೆ ನಾವೇನ್ ಮಾಡಬೇಕು, ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಎಷ್ಟು ಅದಾವ ನೀರೊಳಗೆ ಅವ್ನು ಕೌಂಟ್ ಮಾಡ್ಕೋಬೇಕು. ಅದಕ್ಕೆ ಏನಾರ ಒಂದು ಟ್ರೀಟ್ಮೆಂಟ್ ಕೊಟ್ಟು ಇವುಗಳನ್ನ ಸಾಯಿಸಬೇಕು. ಅಕಸ್ಮಾತ್ ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಏನು ಹಾರ್ಮ್ಲೆಸ್ ಬ್ಯಾಕ್ಟೀರಿಯಾಸ್ ಅದಾವಲ್ಲ, ಅವು ಆಕ್ಚುಲಿ ನೀರೊಳಗೆ ಇರಬಾರ್ದು. ಫ್ರೀ ವಾಟರ್, ಕ್ಲೀನ್ ವಾಟರ್ ಅಂದ್ರೆ ಇರಬಾರ್ದು. ಬಟ್ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ನಾನ್ ಪ್ಯಾಥೋಜೆನ್ಸ್ ಅದಾವ, ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಮಳೆ ನೀರು ಕುಡಿತೀವಿ, ಅಥವಾ ಎಲ್ಲರ ಒಂದ್ ಕಡೆಗೆ ನೀರು ಹರಿತಿದ್ವು ಅಂತಂದ್ರೆ ಇದ್ರೊಳಗೆ ಕಾಡೊಳಗೆ ಎಲ್ಲರ ನೀರು ಹರಿತಿದ್ವು ಅಂದ್ರೆ ಸ್ವಲ್ಪ ಹಿಂಗೆ ಮಾಡಿ ನೀರು ಕುಡಿತೀವಿ, ಬಾವಿಯೊಳಗೆ ಇದ್ದು ನೀರು ಕುಡಿತೀವಿ. ಯಾಕಂತಂದ್ರೆ ಸಮ್ ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಇರ್ತಾವೆ, ಬಟ್ ಸ್ಟಿಲ್ ಇಟ್ ಇಸ್ ಓಕೆ. ಅರ್ಥಾಯ್ತಾ? ಹಂಗ. ಬಟ್ ಈ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಎಷ್ಟು ಅದಾವ ಅಂತ ಕೌಂಟ್ ಮಾಡ್ಬೇಕಂದ್ರೆ ಇದ್ರೊಳಗೆ ಭಾಳ ಡಿಫಿಕಲ್ಟಿ ಐತಂತ ಸೈಂಟಿಸ್ಟ್ಗಳಿಗೆ. ನನಗೇನಿಲ್ಲ, ಬಟ್ ಸೈಂಟಿಸ್ಟ್ಗಳಿಗೆ ಏನೈತಲ್ಲ ಭಾಳ ಡಿಫಿಕಲ್ಟಿ ಐತಂತ. ಬಟ್ ಅದೇ ಅವರಂತರ ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಅನ್ನ ಕಂಡುಹಿಡಿಯೋದು ಭಾಳ ಈಸಿ ಅದ ಅಂತಾರೆ. ಹಂಗಾಗಿ ಅವರು ಇಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಅಸಂಪ್ಷನ್ನರ ಅನ್ಕೊಡ್ರಿ, ಅಥವಾ ಮೆಥಡರ ಅನ್ಕೊಡ್ರಿ, ಅಥವಾ ಅವ್ರದ್ದೊಂದು ಸ್ಟೆಪ್, ಅದೊಂದು ಪ್ರೊಸೀಜರ್ ಅನ್ಕೊಡ್ರಿ, ಅದು ಏನಾರ ಒಂದು ಅನ್ಕೊಡ್ರಿ. ಅವ್ರು ಏನು ಮಾಡ್ತಾರೆ ಅಂದ್ರೆ ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾನ ಕೌಂಟ್ ಮಾಡ್ತಾರೆ. ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ನ ಕೌಂಟ್ ಮಾಡ್ತಾರೆ. ಇವುಗಳದ್ದು ಪ್ರೆಸೆನ್ಸ್ದಿಂದ ಪ್ಯಾಥೋಜೆನಿಕ್ ಎಷ್ಟು ಇರ್ತಾವ ಅಂತೇಳಿ ಒಂದು ಎಸ್ಟಿಮೇಟ್ ಮಾಡ್ತಾರೆ. ಹೇಳ್ತಾ? ಎಷ್ಟು ಚೆನ್ನಾಗೈತಲ್ಲ. ನಾನ್ ಪ್ಯಾಥೋಜೆನ್ಸ್ನ ಕಂಡುಹಿಡ್ಕೊಂಡು ಪ್ಯಾಥೋಜೆನ್ಸ್ ಅದಾವ ಇಲ್ಲ ಅಂತ ಎಸ್ಟಿಮೇಟ್ ಮಾಡ್ತಾರೆ. ನಿಮಗೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಈಗ ಮನುಷ್ಯರೊಳಗಡೆ ಎರಡು ರೀತಿ ಅದರ, ಯಾರು ಕೆಟ್ಟವರು ಮತ್ತು ಒಳ್ಳೆಯವರು, ರೌಡಿಗಳು ಅಂತ ತಿಳ್ಕೊಡ್ರಿ. ರೌಡಿಗಳು ಅದರ ಮತ್ತು ಸಂಭಾಯಿತರು ಅದರ. ಹೌದಾ? ಈ ಊರೊಳಗಡೆ ರೌಡಿಗಳು ಅದರೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕಾಗಿತ್ತು. ಈ ಊರೊಳಗೆ ರೌಡಿಗಳು ಅದರಲ್ಲ ಅಂತ ಚೆಕ್ ಮಾಡ್ಬೇಕಾಗಿತ್ತು. ಅವಾಗ ನೀವು ಡೈರೆಕ್ಟಾಗಿ ಅವ್ನು ಹೋಗಿ ನೀ ರೌಡಿ ಏನಂತ ಕೇಳಿದ್ರೆ ಬಡ್ದು ಬಿಡ್ತಾನೆ, ನಾಯಕ ರೌಡಿ ಅಂತ ಬಡ್ದು ಬಿಡ್ತಾನೆ. ಅದ್ರ ಸಲುವಾಗಿ ಡೈರೆಕ್ಟಾಗಿ ನೀವು ರೌಡಿನ ಕಂಡಿಡ್ಕೊ ಆಗಂಗಿಲ್ಲ. ಅದಕ್ಕೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಡೈರೆಕ್ಟ್ ಕಂಡಿಡಕ್ಕೆ ಅವ್ರಿಗೇನೋ ಡಿಫಿಕಲ್ಟ್ ಆಗತ್ತದಂತ. ಹಂಗೆ ಇಲ್ಲಿ ರೌಡಿಗಳನ್ನ ಕಂಡಿಡಕ್ಕೆ ಡಿಫಿಕಲ್ಟ್ ಆಗುತ್ತೆ. ಹಂಗೆ ನೀವೇನು ಮಾಡ್ಬೇಕು, ಅವ್ರ ಊರೊಳಗೆ ಹೋಗಿ ಆ ಊರು ಈ ಸಂಭಾಯಿತ ಮಂದಿನ ಹಿಡ್ಕೊಳೋದು. ಎಷ್ಟು ಸಂಭಾಯಿತ ಮಂದಿ ಅದಾರ ನೋಡೋದು. ಈ ಊರು ತುಂಬ ಸಂಭಾಯಿತ ಮಂದಿ ಅದಾರ ಅಂದ್ರೆ ಆ ಊರೊಳಗೆ ಒಬ್ಬ ದೊಡ್ಡ ರೌಡಿ ಅದನ್ನಂತ ಅರ್ಥ. ಅರ್ಥಾಯ್ತಾ? ಹೌದು. ಈ ಓಣಿ ಭಾಳ ಸಂಭಾಯಿತ ಐತಾ, ಕರೆಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕರೆಕ್ಟಾಗಿ ನಡ್ಕೊಂತ ಹೊಂಟದ ಅಂದ್ರೆ ಅದು ಆ ಓಣೆ ಒಬ್ಬ ಯಾರು ರೌಡಿ ಇರ್ಬೋದು, ಇವ್ರನ್ನೆಲ್ಲ ಕಂಟ್ರೋಲ್ ಮಾಡಿರ್ಬೋದು ಅಂತ ಒಂದು ಎಸ್ಟಿಮೇಷನ್ ಇದೆ. ಹಿಂಗೆ ಇರ್ಬೇಕಂತೇನಲ್ಲ. ಹಂಗೆ ಟು ಫೈಂಡ್ ದ ನಾನ್ ಪ್ಯಾಥೋಜೆನ್ಸ್ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಟು ಫೈಂಡ್ ದ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ವಿ ಆರ್ ಮೇಕಿಂಗ್ ಯೂಸ್ ಆಫ್ ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ. ದ ಕೌಂಟ್ ಆಫ್ ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ವಿಲ್ give us a rough estimation of pathogenic bacteria. Very very important. ತಿಳಿತಲ್ಲ? ಓಕೆ. ನೆಕ್ಸ್ಟ್ ಈ ನಾನ್ ಪ್ಯಾಥೋಜೆನಿಕ್ ಐತಲ್ಲ, ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಂತ ಏನಿದಲ್ಲ, ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ಅದಕ್ಕೆ ಏನಂತಾರೆ, ಕೋಲಿಫಾರ್ಮ್ ಅಂತಾರೆ. ಕೋಳಿಫಾರ್ಮ್ ಅಲ್ಲ, ಅದಕ್ಕೇನಂತಾರೆ ಕೋಲಿಫಾರ್ಮ್ ಅಂತಾರೆ. ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಸ್ ಅಂದ್ರೆ ಅವು ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ. ಓಕೆನಾ? ಇವು ಹೆಂಗಿರ್ತಾವ ಅಂದ್ರೆ ಇವು ರಾಡೆಡ್ ಶೇಪ್ಡ್ ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ. ಓಕೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಇದಕ್ಕೊಂದು ಎಕ್ಸಾಂಪಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗೆ ಬೆಸ್ಟ್ ಎಕ್ಸಾಂಪಲ್ ಯಾವ ಅಂತಂದ್ರೆ ರಾಡೆಡ್ ಶೇಪ್ಡ್ ಇರ್ತಾವ. ಬಟ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಬ್ಯಾಸಿಲೈ. ಅದಕ್ಕೆ ಲ್ಯಾಕ್ಟೋ ಬ್ಯಾಸಿಲಸ್ ಅಂತಾರೆ ನೋಡಿ. ಲ್ಯಾಕ್ಟೋ ಈಸ್ ಅ ನೇಮ್ ಗಿವನ್ ಫಾರ್ ದ ಮಿಲ್ಕ್. ಅದರೊಳಗೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾಸ್ ಬ್ಯಾಸಿಲೈ. ಹಂಗೆ ಲ್ಯಾಕ್ಟೋಬ್ಯಾಸಿಲೈ ಇಟ್ಸ್ ಅ ಗುಡ್ ಬ್ಯಾಕ್ಟೀರಿಯಾ. ಹಂಗೆ ಕೋಲಿಫಾರ್ಮ್ ಇಸ್ ಅ ಗುಡ್ ಬ್ಯಾಕ್ಟೀರಿಯಾ, ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬ್ಯಾಸಿಲೈ. ಅದ ಹೆಸರು ಹೆಂಗೆ ಕೊಟ್ರು ನೋಡಿ, ಬೇಸಿಲ್ಲ ಅನ್ನಕತ್ತಾರ, ಮತ್ತು ಬೇಸಿಲ್ಲ ಅಂತ ಮತ್ತೆ ಚಲೋ ಐತಂತ. ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಬ್ಯಾಸಿಲ್ಲ. ಹೌದಾ? ನೆಕ್ಸ್ಟ್ ಹೂಸ್ ಪ್ರೆಸೆನ್ಸ್, ಇದನ್ನ ನೋಡ್ಕೊಡ್ರಿ, ಇದು ಸ್ಟೇಟ್ಮೆಂಟ್ ಬರ್ಕೊಡ್ರಿ. ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಹೂಸ್ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಇನ್ ದ ವಾಟರ್ ಇಂಡಿಕೇಟ್ಸ್ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಫೀಕಲ್ ಪೊಲ್ಯೂಷನ್. ಫೀಕಲ್ ಪೊಲ್ಯೂಷನ್ ಅಂದ್ರ ಈ ನೀರದ ಅಂತ ತಿಳ್ಕೊಡ್ರಿ. ಫೀಕಲ್ ಅಂದ್ರೆ ಏನ್ ಗೊತ್ತಾ? ಫೀಕಸ್ ಅಂದ್ರೆ ಏನ್ ಗೊತ್ತಾ? ಫೀಕಸ್ ಅಂತಂದ್ರೆ ಮನುಷ್ಯರದು ವೇಸ್ಟ್ ಏನಿರ್ತದೆ ಅಲ್ಲಕ್ಕ ಫೀಕಸ್ ಅಂತಾರೆ.
ಫೀಕಲ್ ಅಂತ. ಆ ಫೀಕಲ್ ಪೊಲ್ಯೂಷನ್ ಈ ನೀರೊಳಗಡೆ ಈ ನೀರೊಳಗಡೆ ಈ ಫೀಕಲ್ ಪೊಲ್ಯೂಷನ್ ಐತಾ ಇಲ್ಲ ಅಂತ ಕಂಡುಹಿಡಿಬೇಕಾದ್ರ ನೀವೇನ್ ಮಾಡ್ತೀರಿ ಅಂತಂದ್ರೆ ಈ ನಾನ್ ಪ್ಯಾಥೋಜನ್ ಬ್ಯಾಕ್ಟೀರಿಯಾಸ್ನ ಕೌಂಟ್ ಮಾಡ್ತೀರಿ. ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ನಿಮ್ ಕೈಗೆ ಸಿಕ್ಕು ಅಂತಂದ್ರ ಅದರ ಅರ್ಥ ಇದ್ರೊಳಗಡೆ ಫೀಕಲ್ ಪೊಲ್ಯೂಷನ್ ಐತಿ ಅಂತ ಅರ್ಥ. ಹಂಗಾರ ಫೀಕಲ್ ಪೊಲ್ಯೂಷನ್ ಐತಿ ಅಂತಂದ್ರೆ ಅರ್ಥ ಅದ್ರೊಳಗಡೆ ಪ್ಯಾಥೋಜನ್ಸ್ ಕೂಡ ಅದಾವು ಅಂತ ಅರ್ಥ. ಪ್ಯಾಥೋಜನ್ಸ್ ಕೂಡ ಅದಾವು ಅಂತ ಅರ್ಥ. ಅರ್ಥಾಯ್ತಾ? ನಿಮ್ಗೊಂದು ಬೆಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬಟ್ ಹಿಂಗ ನೆನ್ಪಿಟ್ಕೊಡ್ರಿ. ಬಟ್ ಇದು ನನ್ನ ನೆನ್ಪಿಡೋತಕ್ಕಂಥ ಎಕ್ಸಾಂಪಲ್. ಇದಕ್ಕೆ ಯಾವ್ದೋ ಮತ್ತೆ ಆರ್ಗ್ಯುಮೆಂಟ್ ಮಾಡಿದ್ರೆ ಐ ಡೋಂಟ್ ಹ್ಯಾವ್ ಎನಿ ಆನ್ಸರ್ ಫಾರ್ ದಟ್. ಓಕೆ, ಸಿ ಹಿಯರ್, ಈ ಒಂದು ಗ್ಲಾಸ್ ನೀರದ ಅಂತ ತಿಳ್ಕೊಡ್ರಿ. ಈ ಗ್ಲಾಸ್ ಅಲ್ಲಿ ಏನದ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅದಾವ ಅಂತ ತಿಳ್ಕೊಡ್ರಿ. ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಏನು? ಕೆಟ್ಟ ಬ್ಯಾಕ್ಟೀರಿಯಾ, ಡಿಸೆಂಟ್ರಿ ಕಾಸ್ ಮಾಡೋ ಬ್ಯಾಕ್ಟೀರಿಯಾ ಅಂತ ತಿಳ್ಕೊಡ್ರಿ. ಡಿಸೆಂಟ್ರಿ ಕಾಸ್ ಮಾಡೋ ಬ್ಯಾಕ್ಟೀರಿಯಾ ಈ ಗ್ಲಾಸ್ ನೀರೊಳಗೆ ಅದಾವ. ಈ ಗ್ಲಾಸ್ ನೀರನ್ನ ಒಬ್ಬ ಮನುಷ್ಯ ಏನ್ ಮಾಡ್ತಾನ, ಈ ಮನುಷ್ಯ ಏನದಲ್ಲ, ಈ ಮನುಷ್ಯ ಕುಡಿತಾನ. ಅವನು ಕುಡಿದ ಮೇಲೆ ಅವು ಹೊಟ್ಟೆ ಒಳಗೆ ಹೋಗ್ತಾವ. ಹೊಟ್ಟೆ ಒಳಗೆ ಹೋಗಿ ಏನೋ ಒಂದಿಷ್ಟು ಗುಡುಗುಡು ಮಾಡಿ ಅದು ಅವ ಲ್ಯಾಟ್ರಿನ್ ಮಾಡ್ತಾನೆ. ಲ್ಯಾಟ್ರಿನ್ ಒಂದು ಯಾವುದೋ ಒಂದು ನೀರೊಳಗೆ ಮಿಕ್ಸ್ ಆಗ್ತದ ಅಂತ ತಿಳ್ಕೊಟ್ರಿ. ಈಗ ಇದ್ರೊಳಗಡೆ ಪ್ಯಾಥೋಜನ್ಸ್ ಬಂದ್ವಾ? ಇಲ್ಲಿ ಪ್ಯಾಥೋಜನ್ಸ್ ಬಂದು, ಇಲ್ಲಿ ಪ್ಯಾಥೋಜನ್, ಯಾಕಂದ್ರೆ ಈ ನೀರು ಕುಡಿದಿದ್ದ ಆ ನೀರು ಇಲ್ಲಿ ಬಂತು, ಪ್ಯಾಥೋಜನ್ಸ್ ಬಂದು. ಬಟ್ ಇದ್ರೊಳಗಡೆ ಪ್ಯಾಥೋಜನ್ಸ್ ಬಂದ್ವಲ್ಲ, ಇದನ್ನ ಕೌಂಟ್ ಮಾಡೋದು ಟಫ್ ಆಗುತ್ತಾ ಅಂತ ಹೇಳ್ತಿದ್ದಾರೆ. ಟಫ್ ಆಗುತ್ತೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಅನ್ನ ಕೌಂಟ್ ಮಾಡ್ಬೋದು. ಹಂಗಾರೆ ಇಲ್ಲಿ ಯಾವ್ದು ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಕಾಣ್ಬೋದು ನೀವು. ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇಲ್ಲಿ ಬಂತ್ರಿ ಸರ್? ಈ ನೀರೊಳಗಡೆ ಓನ್ಲಿ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅದಾವ ಅಂತ ಹೇಳಿದ್ರಿ. ಅವ ಬರೀ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಕುಡಿದ್ರ ಕೋಲಿಫಾರ್ಮ್ ಹೆಂಗ್ ಬಂದ್ರಿ ಅಂದ್ರ, ಈ ಕೋಲಿಫಾರ್ಮ್ ಏನೈತಲ್ಲ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್ ಐತಲ್ಲ, ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಐತಲ್ಲ, ಅಲ್ಲಿ ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಕೋಲಿಫಾರ್ಮ್ ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಒಳಗಿರ್ತಾವ. ಯಾಕಿರ್ತಾವ? ನೀವು ಮೊಸರು ಕುಡಿತೀರಿ, ಹಾಲು ಕುಡಿತೀರಿ, ಇಂಥವು ಟಮಾಟಣ್ಣ ಇಂಥವು ತಿಂತಿರ್ತೀರಿ. ದೇರ್ಫೋರ್ ನಿಮ್ಮ ಹೊಟ್ಟೆ ಒಳಗಡೆ ಸ್ಮಾಲ್ ಮತ್ತು ಬಿಗ್ ಇಂಟೆಸ್ಟೈನ್ ಒಳಗಡೆ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇರ್ತಾವ. ಈ ಪ್ಯಾಥೋಜನ್ ಮನುಷ್ಯರು ಇಲ್ಲಿ ಒಳಗೆ ಬಂದು ಅಲ್ಲೆಲ್ಲ ಗಡಿಬಿಡಿ ಮಾಡಿ ನಿಮಗೆ ಡಿಸೆಂಟ್ರಿ ಹಚ್ತದ. ಡಿಸೆಂಟ್ರಿ ಹಚ್ಚಿದಾಗ ಡಿಸೆಂಟ್ರಿ ಒಳಗಡೆ ಹೊರಗೆ ಏನೇನು ಬರ್ತಾವ ಅಂತಂದ್ರೆ ಈ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಸ್ನು ಬರ್ತಾವ, ಪ್ಲಸ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾನು ಬರ್ತಾವ. ನನಗೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಕೌಂಟ್ ಮಾಡಕ್ ಆಗಂಗಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಕೋಲಿಫಾರ್ಮ್ ಬ್ಯಾಕ್ಟೀರಿಯಾನ ಕಂಡಿಡ್ಕೊಂತೀನಿ. ಈಗ ಹಂಗಾದ್ರೆ ಯಾವುದೋ ಒಂದು ನೀರಪ್ಪ, ಆ ನೀರೊಳಗಡೆ ನಿನಗ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಕಂಡುವು ಅಂತಂದ್ರೆ ಅರ್ಥ ಏನು ಅಂದ್ರೆ ಈ ಕೋಲಿಫಾರ್ಮ್ ಹೊರಗೆ ಬಂದವು ಅಂತಂದ್ರೆ ಅರ್ಥ ಫೀಕಲ್ ಸೊಲ್ಯೂಷನ್ ಐತಿ ಅಂತ ಅರ್ಥ. ಅಂದ್ರೆ ಅಲ್ಲಿ ಯಾರೋ ಒಬ್ಬವ ಹೊಲ್ಸ್ ಮಾಡ್ಯಾನ ಅಂತ ಅರ್ಥ. ಹಂಗಾರೆ ಅವ ಹೊಲ್ಸ್ ಮಾಡ್ಯಾನ ಅಂತಂದ್ರ ಅವ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ತಿಂದು ಅವ ಡಿಸೆಂಟ್ರಿ ಮಾಡ್ಯಾನ ಅಂತ ಅರ್ಥ. ಹಂಗ ನಾವೇನ್ ಮಾಡ್ಬೋದು, ಇಂಡೈರೆಕ್ಟ್ಲಿ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಸ್ ಪ್ರೆಸೆನ್ಸ್ ಅನ್ನ ನಾವು ಕಂಡುಹಿಡ್ಕೋಬಹುದು. ತಿಳಿತಾ? ದಿಸ್ ಈಸ್ ಮೈ ಸೈನ್ಸ್. I don't have any copyright on this one. I don't have any textbook on this one. My understanding ಲಿಂದ ಇದನ್ನ ಹೇಳಿದೀನಿ. ಇದ್ರೊಳಗಡೆ ಏನಾದರೂ ಆರ್ಗ್ಯುಮೆಂಟ್ಸ್ ಬರ್ಬೋದು. ಇದನ್ನ ಯಾವುದನ್ನು ನೀವು ಎಕ್ಸಾಮಿಗೆ ನೆನ್ಪಿಟ್ಕೊಬೇಡ್ರಿ. ಎಕ್ಸಾಮ್ಗೆ ಇಷ್ಟ ನೆನ್ಪಿಟ್ಕೊಡ್ರಿ, ಏನಂತಂದ್ರೆ presence of non-pathogenic bacteria, presence or absence of non-pathogenic bacteria will give the presence or absence of fecal solution, fecal pollution, and fecal pollution is there means there is a pathogenic bacteria. Therefore, non-pathogenic bacteria acts as a indicator organism for, very important, work on bodri. Therefore, non-pathogenic bacteria acts as a indicator organism for pathogenic bacteria. ಇಲ್ಲಿ ಇಂಡಿಕೇಟರ್ ಆರ್ಗ್ಯಾನಿಸಮ್ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ವರ್ಡ್ ಅದು. ಇಟ್ ವಿಲ್ ನಾಟ್ ಗಿವ್ ಯು ಅ ಕನ್ಫರ್ಮೇಟಿವ್ ರಿಸಲ್ಟ್. ಇದು ನಿಮಗ ಕನ್ಫರ್ಮೇಟ್ ಆಗಿ ಪ್ಯಾಥೋಜೆನಿಕ್ ಐತೆ ಅಂತ ಹೇಳಂಗಿಲ್ಲ. ನಾ ಹೇಳಿದ್ನಲ್ಲ, ಸಂಭಾವಿತ ಓಣಿ ಒಳಗೆ ಒಬ್ಬ ರೌಡಿ ಇರ್ತಾನ ಅಂತ ಹೇಳಿದಿನ. ಅವ್ರ ರೌಡಿ ಇರ್ತಾನ ಅನ್ನೋದು ನಿಮ್ಗೊಂದು ಇಂಡಿಕೇಟರ್ ಅದು. ಏನಂತಂದ್ರೆ ಆ ಓಣಿ ಪೂರಾ ಭಾಳ ಶಾಂತ ಅದ. ಈಗ ಒಂದು ಸ್ಕೂಲ್ ಅದ ಅಂತ ತಿಳ್ಕೊಡ್ರಿ. ಆ ಸ್ಕೂಲ್ ಒಳಗಡೆ ಆ ಹುಡುಗರೆಲ್ಲ ಸೈಲೆಂಟ್ ಆಗಿ ಕುಂತಾವ ಕ್ಲಾಸ್ ಒಳಗಡೆ ಅಂತಂದ್ರೆ ಒಬ್ಬ ಸ್ಟ್ರಿಕ್ಟ್ ಪ್ರೊಫೆಸರ್ ಒಳಗದನ ಅಂತ ಅರ್ಥ. ಹೌದಾ? ಬಟ್ ಇಟ್ ಇಸ್ ಅನ್ ಇಂಡಿಕೇಟರ್. ಇದು ಕನ್ಫರ್ಮೇಶನ್ ಅಲ್ಲ. ಪಾಪ ಭಾಳ ಹುಡುಗರು ಒಳ್ಳೆಯದು ಅಂತಂದ್ರೆ ಒಳಗೆ ಚಂದ ಓದ್ಕೊಂಡು ಕುಂತಿರ್ಬೋದು, ಬಟ್ ಇಟ್ ಇಸ್ ಅನ್ ಇಂಡಿಕೇಟರ್. Therefore, non-pathogenic bacteria acts as an indicator organism to count the pathogenic bacteria. ತಿಳಿತಾ? ಈಗ ನಾವೇನ್ ಮಾಡೋಣ ಅಂತಂದ್ರೆ, ಈಗ ನಿಮಗೆ ಗೊತ್ತಾಯ್ತು ಈಗ ಏನಂತಂದ್ರೆ ಈ ಫಿಕಲ್ ಇದು ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾನ ಕೌಂಟ್ ಮಾಡಿದ್ರೆ ಸಾಕಪ್ಪ, ನಮಗೆಲ್ಲ ಆನ್ಸರ್ ಸಿಗ್ತದೆ ಅಂತ ಗೊತ್ತಾಯ್ತು. ಈಗ ಅದಕ್ಕೆ ವಾಟರ್ ಸಪ್ಲೈ ಒಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ, ಟು ಫೈಂಡ್ ಔಟ್ ದಿಸ್ ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ನಾವು ಒಂದು ಟೆಸ್ಟ್ ಮಾಡ್ತೀವಿ. ಏನಂದ್ರೆ ನಾನು ನಿಮ್ಗೆ ಹೇಳಿದೆ ಏನಂತಂದ್ರೆ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಬೆಸ್ಟ್ ಎಕ್ಸಾಂಪಲ್ ಬ್ಯಾಸಿಲೈ ಅಂತ ಹೇಳಿದೆ. ಬ್ಯಾಸಿಲೈ ಅಂತಂದ್ರೆ ಇದಕ್ಕೆ ನೀವು ಲ್ಯಾಕ್ಟೋ ಬ್ಯಾಸಿಲೈ ಅಂತಂದು ಗೊತ್ತಿತ್ತು. ಲ್ಯಾಕ್ಟೋ ಅಂತಂದ್ರೆ ಇದು ಹಾಲು ಮೊಸರದೊಳಗಡೆ ಬರ್ತದ. ಇದೇನಿದು ಬ್ಯಾಸಿಲೈ ಅಂತ ಹೇಳಿದೆ.
ಅದಕ್ಕೆ ಇಲ್ಲೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಅವ್ರು ಏನಂದ್ರೆ ದ ಕೋಲಿಫಾರ್ಮ್ ಬ್ಯಾಸಿಲೈ ಆರ್ ಎಸೆನ್ಷಿಯಲಿ ಲ್ಯಾಕ್ಟೋಸ್ ಫರ್ಮೆಂಟರ್ಸ್ ಅಂತ ಹೇಳ್ತಾರೆ. ಲ್ಯಾಕ್ಟೋಸ್ ಫರ್ಮೆಂಟರ್ಸ್ ಅಂದ್ರೆ ಕೋಲಿಫಾರ್ಮ್ ಬ್ಯಾಸಿಲೈ ಏನೈತಲ್ಲ ಇದು ಲ್ಯಾಕ್ಟೋಸ್ ಫರ್ಮೆಂಟರ್ ಅಂದ್ರೆ ಲ್ಯಾಕ್ಟೋಸ್ ಕನ್ವರ್ಟ್ ಆಗಿ ಅದು ಬ್ಯಾಸಿಲೈ ಆಗ್ಯದ, ಅದಕ್ಕೆ ಲ್ಯಾಕ್ಟೋಸ್ ಬ್ಯಾಸಿಲಸ್ ಅಂತಾರೆ. ಅರ್ಥಾಯ್ತಾ? ಅದಕ್ಕೆ ಅಂದ್ರೆ ಕೋಲಿಫಾರ್ಮ್ ಅಂದ್ರೆ ಲ್ಯಾಕ್ಟೋಸ್ ಒಳಗಡೆ ಅದು ಸಿಗ್ತದ. ಇದಕ್ಕೇನಂತಾರೆ ನಾನ್ ಸ್ಪೋರ್ ಫಾರ್ಮಿಂಗ್ ಅಂತಾರೆ. ನಾನ್ ಸ್ಪೋರ್ ಫಾರ್ಮಿಂಗ್ ಅಂತಂದ್ರ ಮೀನಿಂಗ್ ಸಮ್ ಬ್ಯಾಕ್ಟೀರಿಯಾಸ್ ಆರ್ ಏಬಲ್ ಟು ಫಾರ್ಮ್ ಸ್ಪೋರ್ಸ್ ಒಳಗಡೆ ಎರಡು ಬರ್ತದ. ಒಂದು ಎಂಡೋಸ್ಪೋರಸ್ ಅಂತ ಬರ್ತದ, ಒಂದು ಫ್ರೀ ಸ್ಪೋರಸ್ ಅಂತ ಬರ್ತದ. ಇನ್ ಅಡ್ವರ್ಸ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳಿ ಸ್ಪೋರ್ ಅಂದ್ರೆ ಏನಪ್ಪಾ ಅಂತಂದ್ರ ಸ್ಪೋರ್ ಈಸ್ ಅ ನಾನ್ ನೆಗೆಟಿವ್ ಸ್ಟೇಟ್ ದಟ್ ಬಿಯರ್ಸ್ ಲಿಟಲ್ ರಿಸೆಂಬಲ್ಸ್ ಟು ದ ಲಿವಿಂಗ್ ಸೆಲ್ ಅಂತ ಹೇಳ್ತಾರ. ಅರ್ಥಾಯ್ತಾ? ಅಂದ್ರ ಅದೇನದು ಸ್ಪೋರ್ ಅಂತಂದ್ರೆ ನಾನ್ ವೆಜಿಟೇಟಿವ್ ಸ್ಟೇಟ್ ಅಂದ್ರ ಈಗ ವೆಜಿಟೇಟಿವ್ ಅಂತಂದ್ರೆ ಏನ್ ಗೊತ್ತಾ, ಈಗ ಆರ್ಗಾನಿಸಮ್ಸ್ ಇರ್ತಾವ. ವೆಜಿಟೇಟಿವ್ ಅಂದ್ರೆ ಬೆಳೆದಂತ ತಿಳ್ಕೊಡ್ರಿ, ಬೆಳಿತದಲ್ಲ ಅದು ವೆಜಿಟೇಟಿವ್. ನಾನ್ ವೆಜಿಟೇಟಿವ್ ಅಂದ್ರೆ ಬೆಳೆಯಂಗಿಲ್ಲ. ಅರ್ಥದ? ಬಟ್ ಲಿವಿಂಗ್ ಸೆಲ್ ಟೈಪ್ ಅದು ಆಕ್ಟ್ ಮಾಡ್ತಿರ್ತ, ಅದಕ್ಕೆ ಸ್ಪೋರ್ ಅಂತಾರೆ. ಹಂಗಾರೆ ಬ್ಯಾಸಿಲೈ ಏನಂತ ಹೇಳಿದ್ರು, ಬ್ಯಾಸಿಲೈ ಇಸ್ ಅ ನಾನ್ ಸ್ಪೋರ್ ಫಾರ್ಮಿಂಗ್. ಮತ್ತೆ ಗ್ರಾಮ್ ನೆಗೆಟಿವ್ ಅಂತ ಹೇಳ್ತಾರೆ. ಗ್ರಾಮ್ ನೆಗೆಟಿವ್ ಅಂತಂದ್ರ ದೀಸ್ ಆರ್ ದೋಸ್ ಬ್ಯಾಕ್ಟೀರಿಯಾಸ್ ವಿಚ್ ಲೀವ್ ರೆಡ್ ಸ್ಟೇನ್ ಇನ್ ಸ್ಟೇನಿಂಗ್ ಟೆಕ್ನಿಕ್ ವಿಚ್ ಪರ್ಫಾರ್ಮ್ ಟು ಐಡೆಂಟಿಫೈ ಸೆಲ್ ಕಂಪೋನೆಂಟ್ಸ್ ಅಂಡ್ ಕಾಲ್ಡ್ ಆಸ್ ಗ್ರಾಮ್ ಸ್ಟೇನ್ ಟೆಕ್ನಿಕ್. ಸ್ಟೇನ್ ಅಂತಂದ್ರೆ ಗೊತ್ತು ನಿಮ್ ಕಲಿ, ಹೌದಾ? ಯಾವುದೋ ಒಂದು ಗಿಮ್ರೇನ್ ತಗೊಂಡು ಅದ್ರೊಳಗಡೆ ಬ್ಯಾಕ್ಟೀರಿಯಾಸ್ ಹೋಗ್ತಿದ್ವು ಅಂದ್ರೆ ಅದು ರೆಡ್ ಸ್ಟೇನ್ ಕೊಡ್ತದೆ. ರೆಡ್ ಸ್ಟೇನ್ ಕೊಡ್ತು ಅಂತಂದ್ರೆ ಗ್ರಾಮ್ ನೆಗೆಟಿವ್ ಅಂತಾರೆ. ಗ್ರಾಮ್ ನೆಗೆಟಿವ್ ಇಲ್ಲಿ 3 ಟರ್ಮ್ಸ್ ವೆರಿ ಇಂಪಾರ್ಟೆಂಟ್ ಬರ್ತದೆ. ಒಂದನೇದ್ದು ಲ್ಯಾಕ್ಟೋಸ್ ಫರ್ಮೆಂಟರ್ ಅಂತ ಹೇಳಿ. ಲ್ಯಾಕ್ಟೋಸ್ ಫರ್ಮೆಂಟರ್ ಅಂದ್ರೆ ಲ್ಯಾಕ್ಟೋಸ್ ಲಿಂದ ಹುಟ್ಟುಕೊಂತು. ಎರಡನೇದೇನಂದ್ರೆ ನಾನ್ ಸ್ಪೋರ್ ಅಂತ ಬರ್ತದೆ. ನಾನ್ ಸ್ಪೋರ್ ಅಂತಂದ್ರೆ ಹೇಳಿದೀನಿ. ಸ್ಪೋರ್ ಅಂತಂದ್ರೆ ಏನು, ನಾನ್ ವೆಜಿಟೇಟಿವ್ ಇರ್ತದ ಪ್ಲಸ್ ಲಿವಿಂಗ್ ಸಿಂಪ್ಟಮ್ಸ್ ಇರ್ತದೆ. ಹಂಗಾರೆ ನಾನ್ ಸ್ಪೋರ್ ಅಂತಂದ್ರ ವೆಜಿಟೇಟಿವ್ ಟೈಪ್ ಇರ್ಬೋದು, ಬಟ್ ನಾನ್ ಲಿವಿಂಗ್ ಟೈಪ್ ಇರ್ಬೋದು. ಹಂಗ ಮೂರನೇದೇನಂದ್ರ ಗ್ರಾಮ್ ನೆಗೆಟಿವ್ ಅಂತಂದ್ರೆ ಅದು ರೆಡ್ ಸ್ಟೇನ್ ಅನ್ನ ಕೊಡೋ ಚಾನ್ಸಸ್ ಇರ್ತದ. ತಿಳಿತಾ? ಈಗ ಇಂಥ ಕ್ವಾಲಿಟಿ ಇರ್ತಕ್ಕಂಥ ಈ ಬ್ಯಾಸಿಲೈ ಏನೈತಲ್ಲ, ಅಥವಾ ಇಂಥ ಕ್ವಾಲಿಟಿ ಇರ್ತಕ್ಕಂಥ ಈ ಕೋಲಿಫಾರ್ಮ್ ಏನದಲ್ಲ, ಅದನ್ನ ಐಡೆಂಟಿಫೈ ಮಾಡ್ಬೇಕಾದ್ರೆ ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು ಅನ್ನೋದು ಬಿಗ್ ಕ್ವಶನ್ ಆಗ್ತದೆ. ಈಗ ಅದು ಕ್ವಶನ್ ಆಯ್ತಲ್ಲ, ಹೆಂಗ ಈಗ ಇದನ್ನ ಕೋಲಿಫಾರ್ಮ್ ಹೆಂಗ್ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಕ್ವಶನ್ ಐತಿ. ಅದಕ್ಕೆ ಇಲ್ಲಿ ಫಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಆಯ್ತಾ, ನಾನ್ ಪ್ಯಾಥೋಜೆನಿಕ್ ಅದ. ಈ ನಾನ್ ಪ್ಯಾಥೋಜೆನಿಕ್ ಒಳಗಡೆ ಕೋಲಿಫಾರ್ಮ್ ಗ್ರೂಪ್ ಅದ. ಈ ಕೋಲಿಫಾರ್ಮ್ ಗ್ರೂಪಿಗೆ ಎಕ್ಸಾಂಪಲ್ ಬ್ಯಾಸಿಲೈ ಅದ. ಬ್ಯಾಸಿಲೈ ಹೆಂಗ್ ಬರ್ತದ ಅಂದ್ರೆ ಲ್ಯಾಕ್ಟೋಸ್ ಫರ್ಮೆಂಟೇಷನ್ ಅಂತ ಬರ್ತದ. ಓಕೆ. ಈ ಕೋಲಿಫಾರ್ಮ್ ಗ್ರೂಪ್ ಏನದಲ್ಲ, ಇದನ್ನ ಸ್ವಲ್ಪ ಚೆನ್ನಾಗಿ ಸ್ಟಡಿ ಮಾಡೋಣ. ಈ ಕೋಲಿಫಾರ್ಮ್ ಗ್ರೂಪ್ ಅನ್ನ ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಇದರೊಳಗಡೆ 2 ಟೈಪ್ ಆಫ್ ಕೋಲಿಫಾರ್ಮ್ ಬರ್ತದೆ. ಒಂದು ಟೋಟಲ್ ಕೋಲಿಫಾರ್ಮ್ ಅಂತೇಳಿ, ಈ ಕಡೆ ಬರೆಯೋದು ಬೇಡ. ಒಂದು ಟೋಟಲ್ ಕೋಲಿಫಾರ್ಮ್ ಅಂತ. ಇನ್ನೊಂದು ಈ ಟೋಟಲ್ ಕೋಲಿಫಾರ್ಮ್ ಒಳಗಡೆ ಇನ್ನೊಂದು ಬರ್ತದ ಫೀಕಲ್ ಕೋಲಿಫಾರ್ಮ್ ಗ್ರೂಪ್ ಅಂತೇಳಿ. ಹಂಗಾರೆ ಇದು ಯಾವ್ದಂದ್ರೆ ಇದಕ್ಕೆ ಹೆಸರು ಕೊಟ್ಟಿಲ್ಲ, ಗರ್ಗೊಳಗೂ ಕೊಟ್ಟಿಲ್ಲ, ಪಿಸಿಪೋನಿಯಾದೊಳಗೂ ಕೊಟ್ಟಿಲ್ಲ. ದೇರ್ಫೋರ್ ಯು ಜಸ್ಟ್ ಥಿಂಕ್ ದಟ್ ದಿಸ್ ಇಸ್ ದ ಕೋಲಿಫಾರ್ಮ್, ಟೋಟಲ್ ಕೋಲಿಫಾರ್ಮ್ ಅಂತದ. ಇನ್ನೊಂದು ಫೀಕಲ್ ಕೋಲಿಫಾರ್ಮ್. ಹಂಗಾರೆ ಫೀಕಲ್ ಕೋಲಿಫಾರ್ಮ್ ಈಸ್ ಅ ಸಬ್ ಗ್ರೂಪ್ ಆಫ್ ಟೋಟಲ್ ಕೋಲಿಫಾರ್ಮ್. ಫೀಕಲ್ ಕೋಲಿಫಾರ್ಮ್ ಎಲ್ಲಿರ್ತದೆ ಅಂದ್ರೆ ನಿಮ್ದು ಸ್ಮಾಲ್ ಇಂಟೆಸ್ಟೈನ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಒಳಗೆ ಇರ್ತದೆ. ಸಣ್ಣ ಕರಳು ಮತ್ತು ದೊಡ್ಡ ಕರಳಿನಲ್ಲಿ ಇರ್ತಕ್ಕಂಥದ್ದು ಫೀಕಲ್. ಹಂಗಾರ ಇದನ್ನ ಬಿಟ್ಟು ಉಳಿದಿದ್ದೇನೈತಲ್ಲ, ಇಲ್ಲಿ ಎನ್ವಿರಾನ್ಮೆಂಟಲ್ ಇರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ. ಎನ್ವಿರಾನ್ಮೆಂಟ್ಲಿ ಯಾವ್ದಾರು ಇರ್ಬೋದು, ಔಟ್ಸೈಡ್ ದ ಅನಿಮಲ್ ಅಂಡ್ ಹ್ಯೂಮನ್ ಇಂಟೆಸ್ಟೈನ್. ಅದು ಬಿಟ್ಟು ಒಳಗಡೆ ಯಾವ್ದಾರ ಬ್ಯಾಕ್ಟೀರಿಯಾ ಬರಲಿ, ಯಾವ್ದಾರ ನಾನ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಬರಲಿ, ಅವೆಲ್ಲ ಯಾವುವು ಈ ಕಡೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾ. ಅವು ಕೋಲಿಫಾರ್ಮ್ ಬಟ್ ಈ ಕಡೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಇವು ಏನು ಫಿಕಸ್. ಇಲ್ಲಿ ನೀವು ಒಂದು ಅಸಂಪ್ಷನ್ ಮಾಡ್ಕೋಬಹುದು. ಏನ್ ಅಸಂಪ್ಷನ್ ಮಾಡ್ಬೋದು ಅಂತಂದ್ರ, ಇಲ್ಲಿ ನೀರಿನಲ್ಲಿ ಇರ್ತಕ್ಕಂಥ ಒಂದು ಯಾವ ಬ್ಯಾಕ್ಟೀರಿಯಾ ಅದಾವ ಅಂತೇಳಿ ನೀವು ಚೆಕ್ ಮಾಡ್ಬೇಕಿತ್ತು ಅಂತಂದ್ರ ನೀವು ಒಂದು ಅಸಂಪ್ಷನ್ ಏನ್ ಮಾಡ್ಬೋದು ಅಂದ್ರ, ಲೆಟ್ ಅಸ್ ಕನ್ಸಿಡರ್ ದಿಸ್ ಕ್ವಾಂಟಿಟಿ ಇಸ್ ವೆರಿ ಸ್ಮಾಲ್
ದಿಸ್ ಕ್ವಾಂಟಿಟಿ ಇನ್ ದ ಎನ್ವಿರಾನ್ಮೆಂಟ್ ಇಸ್ ವೆರಿ ಸ್ಮಾಲ್ ದೇರ್ ಫೋರ್ ವಿ ವಿಲ್ ಇಗ್ನೋರ್ ಇಟ್ ಅಂತ ಹೋಗಿ, ಹಂಗಾದ್ರೆ ಟೋಟಲ್ ಕೋಲಿಫಾರ್ಮ್ ಈಕ್ವಲ್ ಟು ಫಿಕಲ್ ಕೋಲಿಫಾರ್ಮ್ ಅಂತ ಹೋಗಿ ಫಿಕಲ್ ಕೋಲಿಫಾರ್ಮ್ ಅನ್ನು ಮಾತ್ರ ಐಡೆಂಟಿಫೈ ಮಾಡಿ, ಫಿಕಲ್ ಕೋಲಿಫಾರ್ಮ್ ಅದ ಅಂತಂದ್ರೆ ಪ್ಯಾಥೋಜನ್ಸ್ ಅದಾವ ಅಂತೇಳಿ ಇಂಡಿಕೇಟ್ ಮಾಡಿ ರಿಸಲ್ಟ್ ಕೊಟ್ಟು ಬಂದ್ಬಿಡೋದು. ಬಟ್ ಇದು ಏನಂತಂದ್ರೆ ಇದು ಆರ್ಗ್ಯುಮೆಂಟ್ ಇದೆ. ಇದ್ರ ಮೇಲೆ ಭಾಳ ಜನ ಏನ್ ಮಾಡ್ಬೋದು ಅಂದ್ರೆ ಆರ್ಗ್ಯೂ ಮಾಡ್ಬೋದು ಅಥವಾ ಇದು ರಾಂಗ್ ರಿಸಲ್ಟ್ಸ್ ಕೊಡ್ತದ ಅಂತಾನು ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂತಂದ್ರೆ ಈ ನೀರು, ಪ್ರತಿಯೊಂದು ನೀರನ್ನು ಕೂಡ ವೇಸ್ಟ್ ವಾಟರ್ ಫ್ರಮ್ ಹ್ಯೂಮನ್ಸ್ ಅಂಡ್ ಅನಿಮಲ್ಸ್ ಅಂತ ಏನ್ ಗ್ಯಾರಂಟಿ ಅದ? ಆ ವೇಸ್ಟ್ ವಾಟರ್ ಬೇರೆ ಎಲ್ಲಿಂದಾದ್ರೂ ಬಂದಿರ್ಬೋದು. ಅಂದ್ರ ಫಿಕಲ್ ಕೋಲಿಫಾರ್ಮ್ ಏನಾದ್ರು ಅಬ್ಸೆಂಟ್ ಇತ್ತು ಅಂತಂದ್ರೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾನ ಐಡೆಂಟಿಫೈ ಮಾಡೋದು ಚಾಲೆಂಜಿಂಗ್ ಆಗ್ತದ ಮತ್ತು ಇಂಪಾಸಿಬಲ್ ಆಗ್ತದ. ದೇರ್ ಫೋರ್ ದಿಸ್ ಈಸ್ ಸಮ್ ವಾಟ್ ನಾಟ್ ಸಜೆಸ್ಟೆಡ್. ಅಂದ್ರೆ ನೀರಲ್ಲಿ ಟೋಟಲ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಕಂಡಿಡಬೇಕಾದ್ರೆ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಕಂಡಿಡಬೇಕು. ಕೋಲಿಫಾರ್ಮದೊಳಗಡೆ ಹೊರಗಡೆ ಇರ್ತಕ್ಕಂಥ ಕೋಲಿಫಾರ್ಮ್ ಅದಾವ, ಒಳಗಡೆ ಇರ್ತಕ್ಕಂಥ ಕೋಲಿಫಾರ್ಮ್ ಅದಾವ. ನಿಮಗೆ ಬರೀ ಓನ್ಲಿ ಒಳಗಡೆ ಇರ್ತಕ್ಕಂಥ ಕೋಲಿಫಾರ್ಮ್ ಕಂಡಿಡ ಐಡಿಯಾ ಇತ್ತು ಅಂದ್ರೆ ಇದು ಕೆಲಸ ಆಗಂಗಿಲ್ಲ. ಅರ್ಥಾಯ್ತಾ? ಅದ್ರ ಸಲುವಾಗಿ ಇಲ್ಲಿ ಒಂದು ಕನ್ಕ್ಲೂಷನ್ ಮಾಡ್ತಾರೆ. ಏನಂತಂದ್ರ ಡ್ರಿಂಕಿಂಗ್ ವಾಟರ್ ಒಳಗಡೆ ಅಥವಾ ರಿವರ್ ಅಲ್ಲಿ ಬರ್ತಕ್ಕಂಥ ವಾಟರ್ ಒಳಗಡೆ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ, ದಟ್ ಟು ಫಿಕಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಗಳನ್ನು ಐಡೆಂಟಿಫೈ ಮಾಡಿ ಓನ್ಲಿ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಆರ್ ದೇ ವಿಲ್ ಗೆಟ್ ದ ರಿಸಲ್ಟ್ ಆರ್ ದೇ ವಿಲ್ ರಿಪೋರ್ಟ್ ಇಟ್ that whether the water is polluted by animal waste or human waste or not. ಅಂದ್ರ ನೀವೊಂದು ನೀರನ್ನ ತಗೊಂಡ್ಬಂದು ನಮಗೆ ಕೊಟ್ರೆ ನಾನು ನಿಮ್ಗೆ ಏನ್ ಹೇಳ್ಬೋದು ಅಂತಂದ್ರ whether this water is polluted or contaminated by human or animal wastes or not ಅಷ್ಟ ನಾನು ಹೇಳ್ಕೋಬಹುದು ಅಂತ ಕನ್ಕ್ಲೂಷನ್ ಮಾಡ್ಬೋದು. ಹೇಳ್ತಾ ಈಗ ನಾವೇನ್ ಮಾಡೋಣ, ಈ ಕೊಲೈ ಇನ್ನೊಂದು ಹೇಳಿಲ್ಲ ನಿಮ್ಗೆ ಏನಂತಂದ್ರೆ ಈ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾಸ್ಗೆ ಒಂದು ಹೆಸರು ಕೊಡ್ತಾರ, ಎಸ್ಚೆರಿಸ್ಚಾ ಕೋಲಿಫಾರ್ಮ್ ಅಂತೇಳಿ. ಅದಕ್ಕೆ ನಾವು ಸ್ಮಾಲ್ ಆಗಿ ಈ ಕೊಲೈ ಅಂತ ಕರಿಬಹುದು. ಈ ಕೊಲೈ ಬ್ಯಾಕ್ಟೀರಿಯಾ. ಈ ಕೊಲೈದೊಳಗೂ ಮತ್ತೆ 2 ಟೈಪ್ ಬರ್ತಾವ. ಒಂದು ಸೆರೋಟೈಪ್ ಮತ್ತು ಇನ್ನೊಂದು ಯಾವುದೋ ಒಂದು ಟೈಪ್ ಬರ್ತದೆ. ಅಷ್ಟು ಬಯೋಟೈಪ್ ಮತ್ತು ಸೆರೋಟೈಪ್ ಅಂತ ಬರ್ತದ. ಡೋಂಟ್ ವರಿ ಅಬೌಟ್ ದಟ್, ಜಸ್ಟ್ ಥಿಂಕ್ ದಟ್ ಈ ಕೊಲೈ ಬ್ಯಾಕ್ಟೀರಿಯಾ. ನಾವು ಇಷ್ಟ ತನಕ ಬ್ಯಾಕ್ಟೀರಿಯಾ ಬಗ್ಗೆ ಹೇಳಿದ್ರೊಳಗಡೆ ಒಂದ ಕನ್ಕ್ಲೂಷನ್ ಹೇಳ್ತೀನಿ. ಏನಂದ್ರೆ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಈ ಕೊಲೈ ಬ್ಯಾಕ್ಟೀರಿಯಾ ಇಂಡಿಕೇಟ್ಸ್ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಕಂಟಾಮಿನೇಷನ್ ಬೈ ಅನಿಮಲ್ ಆರ್ ಹ್ಯೂಮನ್ ವೇಸ್ಟ್. ಮುಗಿತು. ದಿಸ್ ಸ್ಟೇಟ್ಮೆಂಟ್ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಲಿ ಅಂತೇಳಿ ಇಷ್ಟೆಲ್ಲ ಹೇಳ್ತೀವಿ. ಬಟ್ ಅದ್ರೊಳಗಡೆ ಒಂದೊಂದು ಕ್ವಶನ್ಸ್ಗಳು ಬರ್ಬೋದು ನಿಮ್ಗೆ. ಹೌದಾ? ನಿಮ್ಗೆ ಸ್ಮಾಲ್ ಜನರಲ್ ನಾಲೆಜ್ ಒಳಗೂ ಕೊಡ್ಬೋದು. ಈ ಕೊಲೈ ಈಸ್ ಅಬ್ಸರ್ವ್ಡ್ ಇನ್ ಫಿಕಲ್ ಅಥವಾ ವೆಜಿಟೇಬಲ್ಸ್, ಫುಡ್, ವೇಸ್ಟ್ ಫುಡ್ ಹಿಂಗೆಲ್ಲ ಕೊಡ್ಬೋದು. ಅವು ನೀವೆಲ್ಲ ಹೇಳ್ಕೋಬೇಕು ಕರೆಕ್ಟಾಗಿ ಎಲ್ಲೆಲ್ಲಿ ಏನೇನು ಸಿಗ್ತಾವ ಅಂತ ತಿಳಿತು. ಈಗ ಇವುಗಳನ್ನ ಐಡೆಂಟಿಫೈ ಮಾಡೋದು ಹೆಂಗ, ಈ ಕೊಲೆಯನ್ನ ಹೆಂಗ ನಾವು ಹೊರಗೆ ತೆಗಿಬೇಕು ನೋಡೋಣ. ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನ್ ನೆನ್ಪಿಟ್ಕೋಬೇಕಂದ್ರೆ ಈ ಹಾರ್ಮ್ಲೆಸ್ ಬ್ಯಾಕ್ಟೀರಿಯಾಸ್ ಅದಾವಲ್ಲ, ಈ ಹಾರ್ಮ್ಲೆಸ್ ಬ್ಯಾಕ್ಟೀರಿಯಾ ನೀರೊಳಗಡೆ ಜಾಸ್ತಿ ದಿನ ಬದುಕ್ತಾವ. ಬಟ್ ಅದೇ ಹೊರಗಡೆ ಎನ್ವಿರಾನ್ಮೆಂಟ್ ಒಳಗಡೆ, ಏರ್ ಒಳಗಡೆ ಅಥವಾ ಹೀಟ್ ಒಳಗಡೆ ಅಂತದ್ದು ಎನ್ವಿರಾನ್ಮೆಂಟ್ ಒಳಗಡೆ ಅವು ಜಾಸ್ತಿ ದಿನ ಬದುಕಂಗಿಲ್ಲ. ಹಂಗಾಗಿ ಹಿಂದ್ಗಡೆ ಏನ್ ಹೇಳಿದ್ವಲ್ಲ ಇಲ್ಲಿ ನೋಡಿ, ಇಲ್ಲಿ ಏನಂತಂದ್ರೆ ಈಗ ಟೋಟಲ್ ಕೋಲಿಫಾರ್ಮ್ ಏನದಲ್ಲ, ಈ ಟೋಟಲ್ ಕೋಲಿಫಾರ್ಮು ಒಂದು, ಇನ್ನೂ ಒಂದು ಏನದಲ್ಲ ಎನ್ವಿರಾನ್ಮೆಂಟ್ ಇರ್ತಕ್ಕಂಥ ಕೋಲಿಫಾರ್ಮ್ ಏನದಲ್ಲ, ಇದ್ರದ್ದು ಅಬ್ಸೆನ್ಸ್ ಅನ್ನ ನಾವು ಆರಾಮಾಗಿ ಜಡ್ಜ್ ಮಾಡ್ಬೋದು. ಯಾಕಂದ್ರೆ ವಿ ಆರ್ ಸ್ಟಡಿಂಗ್ ದ ಬ್ಯಾಕ್ಟೀರಿಯಾ ಪ್ರೆಸೆನ್ಸ್ ಆಫ್ ಬ್ಯಾಕ್ಟೀರಿಯಾ ಇನ್ ವಾಟರ್. ಪ್ರೆಸೆನ್ಸ್ ಆಫ್ ಬ್ಯಾಕ್ಟೀರಿಯಾ ಇನ್ ವಾಟರ್ ಅಂತಂದ್ರೆ ವಾಟರ್ ಒಳಗಡೆ ಈ ಕೊಲೈ ಅಥವಾ ಹಾರ್ಮ್ಲೆಸ್ ಬ್ಯಾಕ್ಟೀರಿಯಾ ಇರೋ ಚಾನ್ಸಸ್ ಜಾಸ್ತಿ ಇರ್ತದ. ಈ ಬ್ಯಾರೆ ಇರ್ತದಲ್ಲ ಇವು ಇರೋ ಚಾನ್ಸಸ್ ಕಡಿಮೆ ಇರ್ತದೆ. Therefore, that whatever the assumptions, whatever we made, that saying that E. coli is an indicator organism to check the presence of pathogenic bacteria by animal or human waste ಏನೈತಲ್ಲ, this statement is somewhat good and acceptable. ಈಗ ನಾ ಡೈರೆಕ್ಟ್ ಆಗಿ ನಿಮ್ಗೆ ಏನ್ ಮಾಡ್ಬಿಡ್ತೀನಿ, ಆ ಟೆಕ್ನಿಕ್ ನ ಹೇಳ್ಬಿಡ್ತೀನಿ. ಈ ಟೆಕ್ನಿಕ್ ಹೆಸರು ಏನಂತಂದ್ರ ಮಲ್ಟಿಪಲ್ ಫಿಲ್ಟರ್ ಟೆಕ್ನಿಕ್ ಟ್ಯೂಬ್, ಮಲ್ಟಿಪಲ್ ಟ್ಯೂಬ್ ಫರ್ಮೆಂಟೇಷನ್ ಟೆಕ್ನಿಕ್. ಈ ಟೆಕ್ನಿಕ್ ಇನ್ನೊಂದು ಹೆಸರು ಏನಂದ್ರೆ ಮಲ್ಟಿಪಲ್ ಟ್ಯೂಬ್ ಫರ್ಮೆಂಟೇಷನ್ ಟೆಕ್ನಿಕ್. ಅಂದ್ರೆ ನಂಬರ್ ಆಫ್ ಬೇರೆ 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 ಟೆಸ್ಟ್ ಟ್ಯೂಬ್ಸ್ ತಗೊಂಡು ಇದು ಟೆಸ್ಟ್ ನ ಮಾಡೋದು. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. 1 ಟೆಸ್ಟ್ ಟ್ಯೂಬ್, 2 ಟೆಸ್ಟ್ ಟ್ಯೂಬ್, 3 ಟೆಸ್ಟ್ ಟ್ಯೂಬ್, 4, 5 ತಗೋಬೇಕು ರೂಲ್ಸ್ ಅದ. ಮತ್ತು ಈ ಕಡೆಗೆ 5 ತಗೋಬೇಕು, ಮತ್ತು ಇನ್ನು 5 ತಗೋಬೇಕು. ಟೋಟಲ್ ಎಷ್ಟು ಟೆಸ್ಟ್ ಟ್ಯೂಬ್ ತಗೊಂಡೆ? 15 ಟೆಸ್ಟ್ ಟ್ಯೂಬ್ ತಗೋಬೇಕು. ಇವು 5 ಟೆಸ್ಟ್ ಟ್ಯೂಬ್, ಇದು 5 ಟೆಸ್ಟ್ ಟ್ಯೂಬ್, ಇದು 5 ಟೆಸ್ಟ್ ಟ್ಯೂಬ್, 15 ಟೆಸ್ಟ್ ಟ್ಯೂಬ್ ತಗೋಬೇಕು. ಲೆಟ್ ಅಸ್ ಕನ್ಸಿಡರ್ ನಿಮ್ದು ಇದು ವಾಟರ್ ಅಂತ ತಿಳ್ಕೊಡ್ರಿ.
ಯಾವ ವಾಟರ್ ಇದು, ಈ ವಾಟರ್ ಒಳಗಡೆ ನೀವು ಬ್ಯಾಕ್ಟೀರಿಯಾ ಚೆಕ್ ಮಾಡ್ಬೇಕಂತೇಳಿ ಈ ವಾಟರ್ ತೊಗೊಂಬಂದಿರಿ. ಎಷ್ಟೋ ಒಂದಿಷ್ಟು ಜಾಸ್ತಿ ಕ್ವಾಂಟಿಟಿ ತೊಗೊಂಬಂದಿರಿ. ಈ ವಾಟರ್ ತೊಗೊಂಡು ನಾವೇನು ಮಾಡ್ಬೇಕಂದ್ರೆ ಇದ್ರೊಳಗೆ ಹಾಕುವಂತ ಬರಬೇಕು. ಬಟ್ ಇದಕ್ಕೊಂದು ರೂಲ್ ಏನೈತಂದ್ರೆ ಇದ್ರೊಳಗಡೆ 10 ml, ಇದ್ರೊಳಗೆ 10 ml, ಇದ್ರೊಳಗೆ 10, ಇದ್ರೊಳಗೆ 10, ಇದ್ರೊಳಗೆ 10 ml ಹಾಕ್ಬೇಕು. ಈ 5ರೊಳಗಡೆ 10 ml ಹಾಕ್ಬೇಕು. ಈ 5 ಇದ್ರೊಳಗಡೆ 1 ml ಹಾಕ್ಬೇಕು. 1/10 ಹಾಕ್ಬೇಕು. ಇಲ್ಲಿ 10 ml ಹಾಕಿದ್ರೆ ಡಿವೈಡ್ ಬೈ 10 ಮಾಡಿ ಇಲ್ಲಿ 1/10 ಹಾಕ್ಬೇಕು. 1 ml 1 ml 1 ml 1 ml ಹಾಕ್ಬೇಕು. ಅರ್ಥ? ಇದ್ರೊಳಗಡೆ 0.1 ml ಹಾಕ್ಬೇಕು. ಇದ್ರೊಳಗೆ ಎಷ್ಟು ಹಾಕ್ಬೇಕು? 0.1 ml 0.1 ml 0.1 ml 0.1 ml 0.1 ml ಹಿಂಗೆ ಹಾಕ್ಬೇಕು. ಹೌದಾ? 0.1 ml ಈ ರೀತಿ ಇವು ಟೆಸ್ಟ್ ಟ್ಯೂಬ್ಸ್ ಒಳಗಡೆ ನಾವೇನು ಹಾಕಬೇಕು? ನೀರು ಹಾಕಬೇಕು. ಯಾವುದು? ಸ್ಯಾಂಪಲ್ ವಾಟರ್ ಹಾಕಬೇಕು. ಇದೇ ಫಾರ್ಮೇಷನ್ ಒಳಗೆ ಹಾಕ್ಬೇಕು. ನೆನ್ಪಿಟ್ಕೊಡ್ರಿ. ಏನದು? 10 ml 1 ml 0.1 ml. ಅರ್ಥ? ಹಾಕಿ ಇವುಗಳನ್ನ ಒಂದಿಷ್ಟು ಫರ್ಮೆಂಟೇಷನ್ ಅಂತೇಳಿ ಒಂದಿಷ್ಟು ಒಂದು ಇನ್ಕ್ಯುಬೇಷನ್ ಒಳಗೆ ಇಡ್ತಾರೆ. ಅದನ್ನ ಇನ್ಕ್ಯುಬೇಷನ್ ಒಳಗೆ ಇಟ್ಟಾಗ ಅದ್ರೊಳಗಡೆ ಒಂದು ಸ್ವಲ್ಪ ರಿಯಾಕ್ಷನ್ಸ್ ಆಗ್ತಾವ. ಅವು ಬ್ಯಾಕ್ಟೀರಿಯಾಗಳ ಜೊತೆಗೆ ಏನೋ ಒಂದು ಸ್ವಲ್ಪ ರಿಯಾಕ್ಷನ್. ದಟ್ ಈಸ್ ನಾಟ್ ಫಾರ್ ಅವರ್ ಡಿಸ್ಕಷನ್. ಓಕೆ, ಅವಾಗ ಏನು ಮಾಡ್ತಾವೆ ಅಂದರೆ ಇದನ್ನ 48 hours, ಫಸ್ಟ್ 24 hours ಇಡ್ತಾರೆ, ಹಂಗೆ 48 hours ಇರ್ತಾರೆ, ಡಿಪೆಂಡಿಂಗ್ ಆನ್ ದ ಟೆಸ್ಟ್. ಆ ಟೆಸ್ಟ್ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಫ್ಟರ್ ಸಮ್ ಟೈಮ್ಸ್ ವಿತ್ ಸಮ್ ಟೆಂಪರೇಚರ್ ಇವುಗಳನ್ನ ಇನ್ಕ್ಯೂಬೇಟ್ ಮಾಡಿದ್ರೆ ಅಂದ್ರೆ ಒಂದ್ ಕಡೆ ಕೂಡ್ಯಾಕೆ ಇಟ್ರ ಇದ್ರೊಳಗಡೆ ಗ್ಯಾಸ್ ಪ್ರೊಡ್ಯೂಸ್ ಆಗಕ್ಕೆ ಶುರು ಆಗುತ್ತೆ. ಇದ್ರೊಳಗೆ ಗ್ಯಾಸ್ ಪ್ರೊಡ್ಯೂಸ್ ಆಯ್ತು ಅಂತ ತಿಳ್ಕೊಡ್ರಿ. ಇದ್ರೊಳಗಾಯ್ತು, ಇದ್ರೊಳಗಾಗಿಲ್ಲ. ಅಂದ್ರೆ ಇದ್ರೊಳಗೆ ಎಷ್ಟಾಯ್ತು ಗ್ಯಾಸ್? ಇದ್ರೊಳಗಡೆ ಎರಡರೊಳಗೆ ಗ್ಯಾಸ್ ಪ್ರೊಡ್ಯೂಸ್ ಆಯ್ತು. ಈ 5 ಟೆಸ್ಟ್ ಟ್ಯೂಬ್ ಒಳಗಡೆ ಇದ್ರೊಳಗಾಯ್ತು, 4ರೊಳಗೆ ಗ್ಯಾಸ್ ಪ್ರೊಡ್ಯೂಸ್ ಆಯ್ತು. ಆಯ್ತದ? ಇದ್ರೊಳಗೆ ಒಂದ್ರೊಳಗೆ ಗ್ಯಾಸ್ ಪ್ರೊಡ್ಯೂಸ್ ಆಯ್ತು ಅಂದ್ರೆ 1. ಹಂಗಾರೆ ಟೋಟಲ್ ಇವನ್ನ ಯಾವ ಆರ್ಡರ್ ಒಳಗೆ ಬರಿಬೇಕಂದ್ರೆ 2/4/1 ಅಂತ ಬರಿಬೇಕು. ಅಂದ್ರೆ ದಿಸ್ ಈಸ್ ಯುವರ್ ಟೆಸ್ಟ್ ರಿಸಲ್ಟ್. ಇದೇನಿದು? ಟೆಸ್ಟ್ ರಿಸಲ್ಟ್. ಈ 2/4/1 ಅನ್ನ ನೀವೇನ್ ಮಾಡಬೇಕು ಅಂತಂದ್ರೆ ಒಂದು ಗ್ರಾಫ್ ಒಳಗಡೆ ನೋಡ್ಬೇಕು. ಒಂದು ಟೇಬಲ್ ಇರ್ತೈತಿ. ದಿಸ್ ಇಸ್ ಟೇಬಲ್ ವಿಲ್ ಬಿ ಗಿವನ್ ಟು ಯು ಇನ್ ದ ಎಕ್ಸಾಮಿನೇಷನ್. ಈ ಎಕ್ಸಾಮಿನೇಷನ್ ಒಳಗಡೆ ಈ ಟೇಬಲ್ನ ಕೊಟ್ಬಿಟ್ಟಿರ್ತಾರೆ. ಡೋಂಟ್ ವರಿ ಅಬೌಟ್ ದಿಸ್ ಟೇಬಲ್. ಹೌದಾ? ಇದ್ರದ್ದೊಂದು ಸ್ಮಾಲ್ ಪಾರ್ಟ್ ಅನ್ನು ಕಟ್ ಮಾಡಿ ಕೊಟ್ಟಿರ್ಬೋದು. ಇದಕ್ಕೆ ಏನಂತಾರೆ ಅಂದ್ರೆ ಈ ಟೇಬಲ್ಗೆ ಹೆಸರು ಏನಂದ್ರೆ ಮೋಸ್ಟ್ ಪ್ರೊಬೇಬಲ್ ನಂಬರ್ ಟೆಕ್ನಿಕ್ ಅಂತ ಕರಿತಾರೆ. ಇಲ್ಲಿ ಬರ್ದಾರೆ ಮೋಸ್ಟ್ ಪ್ರೊಬೇಬಲ್ ನಂಬರ್ ಅಂತ ಬರ್ದಾರೆ. ಅದಕ್ಕೆ MPN ಅಂತಾರೆ. ಇಂಡೆಕ್ಸ್ ಪರ್ 100 ml. ಇದ್ರೊಳಗೆ ಏನು ಆನ್ಸರ್ ಹೇಳ್ತದಲ್ಲ ಅದು 100 ml ವಾಟರ್ಗೆ ಹೇಳ್ತದೆ. ನೀವು ಒಂದು 10 ಲೀಟರ್ ತಂದಿರ್ಬೋದು, ಬಟ್ ನಾವು ಈಗ ಹೇಳ್ತದೆ ಏನಿರುತ್ತಲ್ಲ ಅದು 100 ml ವಾಟರ್ಗೆ ಅಷ್ಟೇ ನಾವು ಹೇಳ್ತಿರ್ತೀವಿ. ವಾಟರ್ ಸ್ಯಾಂಪಲ್ ವೇರಿಯಸ್ ಕಾಂಬಿನೇಷನ್ ಆಫ್ ಪಾಸಿಟಿವ್ ರಿಸಲ್ಟ್ಸ್ ಅಂತ ಹೇಳಿದ್ರೆ. ಪಾಸಿಟಿವ್ ರಿಸಲ್ಟ್ಸ್ ಅಂತಂದ್ರೆ ಅದ್ರೊಳಗಡೆ ಏನದು ಗ್ಯಾಸ್ ಫಾರ್ಮೇಷನ್ ಆಯ್ತು ಅಂತಂದ್ರೆ ಪಾಸಿಟಿವ್, ಗ್ಯಾಸ್ ಫಾರ್ಮೇಷನ್ ಆಗಲಿಲ್ಲ ಅಂದ್ರೆ ನೆಗೆಟಿವ್. ಅಥವಾ ವೆನ್ 5 ಟ್ಯೂಬ್ಸ್ ಆರ್ ಯೂಸ್ಡ್ ಪರ್ ಡೈಲ್ಯೂಷನ್ ಆಫ್ 10 ml 1 ml 0.1 ml ಹಿಂಗ ಮಾಡಿ ನಿಮ್ಗೆ ಆನ್ಸರ್ ಬಂದಿತ್ತು. ಎಷ್ಟು ಬಂದಿತ್ತು? 2,4,1 ಬಂದಿತ್ತು. ಈ 2,4,1 ಅನ್ನ ಇದ್ರೊಳಗಡೆ ಸರ್ಚ್ ಮಾಡಬೇಕು. ಇದ್ರೊಳಗಡೆ ಆಕ್ಚುಲಿ ಇದು ದೊಡ್ಡದು ಎಷ್ಟು ಕಾಲಮ್ಸ್? 12 ಕಾಲಮ್ ಹೇಳಿದಾರೆ. 12 ಕಾಲಮ್ಸ್ ಇಲ್ಲಿ ಇವು. ಇದು 2 ಕಾಲಮ್ ಅದ. ಇದು ಒಂದು ಕಾಲಮ್, ಇದು ಒಂದು ಕಾಲಮ್. ಇದ ಕಾಲಮ್ ರಿಪೀಟ್ ಆಗಿ ಇಲ್ಲದ, ಈ ಸೆಕೆಂಡ್ ಕಾಲಮ್ ರಿಪೀಟ್ ಆಗಿ ಇಲ್ಲದ. ಹಿಂಗೆ ಕೆಳಗೆ ಬರೆದ್ರೆ ದೊಡ್ಡದಾಗ್ತಿತ್ತು, ಹಂಗ ಪಕ್ಕಕ್ಕೆ ಬರ್ದಾರ ಅವರು. ಇದ್ರೊಳಗೆ ನಾವೇನು ಮಾಡಬೇಕು? 241 ಹುಡುಕ್ಬೇಕು. ಎಲ್ಲೈತೆ 241? ಇಲ್ಲ, ಇದ್ರ ಇನ್ನೊಂದು ಪಾರ್ಟ್ ಒಳಗೆ ಇರ್ಬೋದು. ಕೆಳಗೆ ಹೋಗೋಣ. 241 ಇಲ್ಲೈತಿ ನೋಡಿ. ಎಷ್ಟೈತಿ ಇದು? 241 ಐತಿ. ಆಯ್ತಾ? ಹಂಗಾರೆ 241 ಮುಂದೆ ಎಷ್ಟೈತಿ ಅಂದ್ರೆ 17 ಅದ. ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ 100 ml ವಾಟರ್ಗೆ ಒಳಗ 17 ಬ್ಯಾಕ್ಟೀರಿಯಾ ಅದಾವಂತ. 100 ml ವಾಟರ್ ಒಳಗೆ ಎಷ್ಟು ಬ್ಯಾಕ್ಟೀರಿಯಾ ಅದಾವ? 17 ಬ್ಯಾಕ್ಟೀರಿಯಾ ಅದಾವ. ಮುಗಿಯಿತು. ತಿಳಿತಾ? ದಿಸ್ ಈಸ್ ಅನ್ ಐಡಿಯಾ. ಹಂಗಾದ್ರೆ ಈಗ ನಾನು ನಿನ್ನೆ ಆಗಲೇನು ಹೇಳಿದೆ, ಇನ್ನು ಕೆಲವನ್ನ ಹೇಳಿಲ್ಲ, ಆಮೇಲೆ ಹೇಳ್ತೀನಿ ಅಂತ ಕರ್ಕೊಂಡು ಬಂದೆ. ಯಾವುದು? ಫಾರ್ ಎಕ್ಸಾಂಪಲ್ ಇಲ್ಲಿ ಟೆಂಪರೇಚರ್ ಎಷ್ಟು ಇಡಬೇಕು, ಇನ್ಕ್ಯುಬೇಷನ್ ಎಷ್ಟು ಮಾಡಬೇಕು, ಏನು ಪ್ರೊಸೆಸ್ ಅದ, ಗ್ಯಾಸ್ ಫಾರ್ಮೇಷನ್ ಆದ್ರೆ ಹೆಂಗ, ಆಗ್ಲಿಲ್ಲ ಅಂದ್ರೆ ಹೆಂಗ, ಹೌದಾ? ಆ ಕನ್ಫರ್ಮೇಷನ್ ಟೆಸ್ಟ್, ಪ್ರಿಸಂಪ್ಟಿವ್ ಟೆಸ್ಟ್ ಹಿಂಗ ಭಾಳ ಬರ್ತಾವ. ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ನಿಮಗೊಂದು ಗ್ರಾಫ್ ತೋರಿಸ್ತೀನಿ. ಓಕೆ, ಈ ಗ್ರಾಫ್ ನೋಡ್ಕೊಡ್ರಿ. ಇದನ್ನ ಸ್ವಲ್ಪ ನೆನ್ಪಿಟ್ಕೊಡ್ರಿ. ಇದು ಬೈ ಹಾರ್ಟ್ ಹಾಕ್ರಿ. ಇದನ್ನ ಫಸ್ಟ್ ಏನ್ ಮಾಡ್ತಾರ ನೋಡಿ, ಇಲ್ಲಿ ಸರ್ಫೇಸ್ ವಾಟರ್ ಸ್ಯಾಂಪಲ್ ತಗೊಳ್ತಾರೆ. ಯಾವುದೋ ಒಂದು ವಾಟರ್ನ ತಗೊಂಬಂದು ಇನಾಕ್ಯುಲೇಟ್ ಲ್ಯಾಕ್ಟೋಸ್ ಬ್ರೋತ್ ಅಂದ್ರೆ ಅದ್ರೊಳಗಡೆ ಲಾರಿಲ್ ಟ್ರಿಪ್ಟೋಸ್ ಬ್ರೋತ್ ಅನ್ನು ಹಾಕ್ರಿ. ಅವೆರಡು ಹಾಕ್ಬೇಕು. ಹಾಕಿ ಇನ್ಕ್ಯುಬೇಟ್ ಮಾಡ್ರಿ, ಅಂದ್ರೆ ಟೈಟ್ ಆಗಿ ಕಟ್ಟಿಟ್ಬಿಡ್ರಿ. ಎಷ್ಟು ದಿನ? 24 hours 35 ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆ ಅದನ್ನೇನ್ ಮಾಡ್ರಿ? ಇನ್ಕ್ಯುಬೇಟ್ ಮಾಡ್ರಿ. ಹಿಂಗೆ ಮಾಡಿದಾಗ ಆ ಟೆಸ್ಟ್ ಟ್ಯೂಬ್ಸ್ ಒಳಗಡೆಯಿಂದ ಗ್ಯಾಸ್ ಪ್ರೊಡ್ಯೂಸ್ ಆಗಲಿಲ್ಲ ಅಂತ ತಿಳ್ಕೊಳ್ರಿ. ಇಲ್ಲೇನು ಹೇಳ್ಯಾರ ಅವರು? ನೋ ಗ್ಯಾಸ್ ಪ್ರೊಡ್ಯೂಸ್ಡ್ ಅಂತಂದ್ರ ಈ ಮುಂದಿನ ಸ್ಟೆಪ್ನ ಫಾಲೋ ಮಾಡ್ರಿ.
ಅಕಸ್ಮಾತಾಗಿ ಗ್ಯಾಸ್ ಪ್ರೊಡ್ಯೂಸ್ ಆದವು ಅಂತಂದ್ರೆ ಮುಂದಿನ ಸ್ಟೆಪ್ನ ಫಾಲೋ ಮಾಡ್ರಿ. ಈಗ ನಾವೇನು ಮಾಡೋಣ, ಫಸ್ಟ್ ಅಸಂಪ್ಷನ್ನು ಗ್ಯಾಸ್ ಪ್ರೊಡ್ಯೂಸ್ ಆಗಲಿಲ್ಲ ಅಂತ ತಿಳ್ಕೊಳ್ಳೋಣ. ಅಥವಾ ಇಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಆದರೆ ಈ ಕಡೆ ಗ್ಯಾಸ್ ಪ್ರೊಡ್ಯೂಸ್ ಆದರೆ ಈ ಕಡೆ, ಗ್ಯಾಸ್ ಪ್ರೊಡ್ಯೂಸ್ ಆಗಲಿಲ್ಲ ಅಂದರೆ ಈ ಕಡೆ ಬರಬೇಕು. ಗ್ಯಾಸ್ ಪ್ರೊಡ್ಯೂಸ್ ಆಗಲಿಲ್ಲ, ನೋ ಗ್ಯಾಸ್ ಪ್ರೊಡ್ಯೂಸ್ಡ್. ಅವಾಗ ಏನು ಮಾಡ್ಬೇಕಂದ್ರೆ ಇನ್ಕ್ಯುಬೇಟ್ ಇಟ್ ಫಾರ್ ಅಡಿಷನಲ್ 24 hours. ಅವಾಗ ಏನು ಮಾಡ್ರಿ, ಮತ್ತೆ 24 hours ಮತ್ತೆ ಅದನ್ನ ಏನು ಮಾಡ್ರಿ, ಫರ್ಮೆಂಟೇಷನ್ ಮಾಡ್ತಾ ಹೋಗ್ರಿ. ಅದ ಸೇಮ್ 35 ಡಿಗ್ರಿ ಸೆಂಟಿಗ್ರೇಡ್ ಒಳಗೆ ಮಾಡಿದ ಮತ್ತೆ 24 ತಾಸು 48 ತಾಸು ಆದ್ಮೇಲೆ ಮತ್ತೆ ತೆಗೆದು ನೋಡ್ರಿ. ಅವಾಗಲೂ ನಿಮಗೆ ಗ್ಯಾಸ್ ಪ್ರೊಡ್ಯೂಸ್ ಆಗಲಿಲ್ಲ, ನೋ ಗ್ಯಾಸ್ ಬಂತು ಅಂದ್ರೆ ಹೇಳ್ಬಿಡ್ರಿ ಏನಂತ, ಕೋಲಿಫಾರ್ಮ್ ಗ್ರೂಪ್ ಈಸ್ ಆಬ್ಸೆಂಟ್ ಅಂತ ಹೇಳ್ಬಿಡ್ರಿ. ಅಕಸ್ಮಾತಾಗಿ ಅದು ಆದ್ಮೇಲೆ ಗ್ಯಾಸ್ ಪ್ರೊಡ್ಯೂಸ್ ಆಯ್ತು ಅಂತ ತಿಳ್ಕೊಡ್ರಿ. ಸೆಕೆಂಡ್ 24 ತಾಸು ಇಟ್ಮೇಲೆ ಗ್ಯಾಸ್ ಪ್ರೊಡ್ಯೂಸ್ ಆಯ್ತು ಅಂತಂದ್ರೆ ಅವಾಗ ಏನು ಅನ್ಬೇಕು, ಗ್ಯಾಸ್ ಪ್ರೊಡ್ಯೂಸ್ಡ್. ಗ್ಯಾಸ್ ಪ್ರೊಡ್ಯೂಸ್ ಆದ್ಮೇಲೆ ನಿಮ್ಗೆ ಎರಡು ಮತ್ತೆ ಸ್ಟೆಪ್ಸ್ ಬರ್ತಾವೆ. ಒಂದು ಏನು ಮಾಡ್ಬೋದು ಅಂತಂದ್ರೆ, ಗ್ಯಾಸ್ ಪ್ರೊಡ್ಯೂಸ್ ಆಗಿದ್ದನ್ನು ತಗೊಂಡೋಗಿ ಈ ಟೆಸ್ಟ್ ಮಾಡ್ಬೋದು. EC ಅಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಂ ಬ್ರೋತ್ ಇನ್ಕ್ಯುಬೇಟ್ ಫಾರ್ 24 hours and 24 hours at 44.5 ಡಿಗ್ರಿ ಸೆಂಟಿಗ್ರೇಡ್ ಎಲಿವೇಟೆಡ್ ಟೆಂಪರೇಚರ್ ಟೆಸ್ಟ್. ಈಗ ನಾವೇನ್ ಮಾಡಿದ್ವಿ, ಒಂದು ಗ್ಯಾಸ್ ಪ್ರೊಡ್ಯೂಸ್ ಆದ ತಕ್ಷಣ ಬಿಟ್ಟು ಬಿಡ್ಬೇಕಿತ್ತು ನಾವು. ಇಲ್ಲಿಗೆ ನೀವೇನಾದ್ರೂ ಟೆಸ್ಟ್ ಬಿಟ್ರ ಇದಕ್ಕೆ ಪ್ರಿಸಂಪ್ಟಿವ್ ಟೆಸ್ಟ್ ಅಂತಾರೆ. ಇದಕ್ಕೇನಂತಾರ, ಪ್ರಿಸಂಪ್ಟಿವ್ ಟೆಸ್ಟ್ ಅಂತಾರೆ. ಇದು ಕನ್ಫರ್ಮ್ ಆಗಲಿಲ್ಲ ನಮಗೆ, ಹಾಗಾಗಿ ನೀವೇನ್ ಮಾಡ್ಬೇಕು, ಕನ್ಫರ್ಮೇಶನ್ ಟೆಸ್ಟ್ಗೋಸ್ಕರ ಅವಾಗ ನೀವೇನ್ ಮಾಡ್ಬೇಕು, EC ಮೀಡಿಯಮ್ ಬ್ರೋತ್ ಇನ್ಕ್ಯುಬೇಟ್ 24 hours ಮತ್ತೆ 24 hours, ಇದಂದ್ರೆ ಎರಡನೇ 24 hours ಅಲ್ಲ ಮೂರನೇ 24 hours 44.5 ಡಿಗ್ರಿ ಸೆಂಟಿಗ್ರೇಡ್ ಒಳಗೆ ಮಾಡಿ ಟೆಂಪರೇಚರ್ ಎಲಿವೇಟ್ ಮಾಡಿ ಚೆಕ್ ಮಾಡೋದು. ಚೆಕ್ ಮಾಡಿದಾಗ ನೀವು ಮತ್ತೆ ನೋ ಗ್ಯಾಸ್ ಪ್ರೊಡ್ಯೂಸ್ ಆಯ್ತು ಅಂತಂದ್ರೆ ಏನ್ ಹೇಳ್ಬಿಡ್ರಿ, ಕೋಲಿಫಾರ್ಮ್ ಗ್ರೂಪ್ ಇಸ್ ಆಬ್ಸೆಂಟ್. ಇಲ್ಲೇ ಪ್ರೆಸೆಂಟ್ ಆಗಿರ್ತದೆ, ಕನ್ಫರ್ಮೇಶನ್ ಮಾಡಿದಾಗ ಮತ್ತೆ ಆಬ್ಸೆಂಟ್ ಆಗ್ತದೆ. ಅಕಸ್ಮಾತಾಗಿ ಅದು ಗ್ಯಾಸ್ ಪ್ರೊಡ್ಯೂಸ್ ಆಯ್ತು ಅಂತಂದ್ರೆ ನೀವು ಹೇಳ್ಬೋದು, ಗ್ಯಾಸ್ ಪ್ರೊಡ್ಯೂಸ್ಡ್ ಫೀಕಲ್ ಕೋಲಿಫಾರ್ಮ್ ಪ್ರೆಸೆಂಟ್ ಅಂದ್ರೆ ನಿಮ್ಗೆ ಒಂದು ರೇಷಿಯೋ ಸಿಗ್ತದೆ 2:4:1 ಅಂತ ಹಿಂಗೇನು ಸಿಗ್ತದೆ ಅಂದ್ರೆ ಅವಾಗ ಆ ಟೇಬಲ್ನ ಚೆಕ್ ಮಾಡೋದು. ಇದು ಕನ್ಫರ್ಮೇಟಿವ್ ಟೆಸ್ಟ್. ಇಲ್ಲಿಗೆ ನಿಂತ್ರಿ ಅಂತಂದ್ರೆ ಅದು ಪ್ರಿಸಮೇಟಿವ್ ಟೆಸ್ಟ್. ಓಕೆಪ್ಪ, ಇದು ಆದ್ಮೇಲೆ ನಿಮ್ಗೆ ಇನ್ನೊಂದು ರೀತಿನ ಅದ. ಒಂದು EC ಮೀಡಿಯಾ ಅಂದ್ರೆ ಎಲೆಕ್ಟ್ರಾನಿಕ್ ಮೀಡಿಯಾದೊಳಗೆ ಹೋಗಿ ಟೆಸ್ಟ್ ಮಾಡೋದು. ಒಳ್ಳೆನ ಎಲೆಕ್ಟ್ರಾನಿಕ್ ಮೀಡಿಯಾ ಮಾಡಂಗಿಲ್ಲ ಅನ್ನೋದಾದ್ರೆ ಈ ಕಡೆ ಬಾ, ಗ್ಯಾಸ್ ಪ್ರೊಡ್ಯೂಸ್ ಆಗೈತಿ ಈ ಕಡೆ ಬಾ, ಬ್ರಿಲಿಯಂಟ್ ಗ್ರೀನ್ ಲ್ಯಾಕ್ಟೋಸ್ ಬೈಲ್ ಬ್ರೋತ್ ಹಾಕಿ. ಈ ಸತೆ ಏನ್ ಮಾಡೋ, ಬರೇ ಆಗಲ್ಲ ಏನ್ ಮಾಡಿದ್ವಿ, ಬರೇ ಲ್ಯಾಕ್ಟೋಸ್ ಬ್ರೋತ್ ಹಾಕಿದ್ವಿ. ಈಗ ಬ್ರಿಲಿಯಂಟ್ ಹಾಕದ್ವಿ, ಚಲೋ ಮನುಷ್ಯನ ತಗೊಂಬರೋದು. ಬ್ರಿಲಿಯಂಟ್ ಗ್ರೀನ್ ಲ್ಯಾಕ್ಟೋಸ್ ಬೈಲ್ ಬ್ರೋತ್ 48 hours 35 ಡಿಗ್ರಿ ಸೆಂಟಿಗ್ರೇಡ್ ಒಳಗೆ ಹಾಕಿ ಗ್ಯಾಸ್ ಹಾಕತ್ತಿಲ್ಲ ನೋಡೋದು. ಗ್ಯಾಸ್ ಆಯ್ತು ಅಂತಂದ್ರ ಪ್ರೊಡ್ಯೂಸ್, ಅವಾಗ ದ ಪ್ರೆಸೆನ್ಸ್ ಆಫ್ ಕೋಲಿಫಾರ್ಮ್ ಗ್ರೂಪ್ ಈಸ್ ಪ್ರೆಸೆಂಟ್ ಅನ್ನೋದು, ನೋ ಗ್ಯಾಸ್ ಅಂತಂದ್ರೆ ಅದ್ರೊಳಗೆ ಪ್ರೆಸೆಂಟ್ ಇಲ್ಲ ಅಂತ ಹೇಳೋದು. ಅರ್ಧದ ಇದು ಯಾವಾಗಿದು ಗ್ಯಾಸ್ ಪ್ರೊಡ್ಯೂಸ್ ಆಗಿತ್ತು ಅಲ್ಲ, ಆಗಲಿಲ್ಲ ಅಂತಂದ್ರೆ ಮತ್ತೆ 24 ತಾಸು ಇಟ್ವಿ. ಅವಾಗ ಆಯ್ತು ಅಂದ್ಮೇಲೆ ಎರಡು ಮೆಥಡ್ ಬಂದು, EC ಮತ್ತೆ ಬ್ರಿಲಿಯಂಟ್. EC ಒಳಗಡೆ ಹೋಗಿ ಚೆಕ್ ಮಾಡಿದ್ವಿ, ಅಲ್ಲಿನೂ ನೋ ಮತ್ತೆ ಎಸ್ ಬರ್ಬೋದು. ಬ್ರಿಲಿಯಂಟ್ ಒಳಗೆ ಹೋಗಿನೂ ಚೆಕ್ ಮಾಡೋದು, ನೋ ಮತ್ತೆ ಎಸ್ ಬರ್ಬೋದು. ಹಂಗ ಈ ಕಡೆ ಬಂದ್ರಿ ಅಂತ ತಿಳ್ಕೊಳ್ರಿ. ಫಸ್ಟ್ನೇ ಸತೇನೆ ನಾ ಗ್ಯಾಸ್ ಪ್ರೊಡ್ಯೂಸ್ ಆಯ್ತು ಅಂತಂದ್ರೆ ಡೈರೆಕ್ಟ್ ಒಳಗೆ ECR ಒಳಗೆ ಹೋಗ್ರಿ, ಅಥವಾ ಬ್ರಿಲಿಯಂಟ್ ಗ್ರೀನ್ ಲ್ಯಾಕ್ಟೋಸ್ ಬೈಲ್ ಬ್ರೋತ್ ಒಳಗರ ಹೋಗ್ರಿ. ಅದ್ರೊಳಗೆ ನೋಡ್ಕೊಂಡು ನೀವೇನ್ ಮಾಡೋದು, ಟೋಟಲ್ ಇದ್ರಂಗೆ ಒಂದು ರೇಷಿಯೋ ತಗೊಂಡ್ಬರ್ರಿ. ಇದೇನೈತ್ರ 2:4:1 ಅಂತಿತ್ತಲ್ಲ, ಆ ಟೈಪ್ ಒಂದು ರೇಷಿಯೋ ತಗೊಂಡ್ಬರ್ರಿ. ಆ ರೇಷಿಯೋ ತಗೊಂಡು ಮುಂದಕ್ಕೆ ಬರ್ರಿ. ಅವಾಗ ಈ ಟೇಬಲ್ ಇರ್ತೈತಿ, ಈ ಟೇಬಲ್ ಒಳಗಡೆ ನೀವು ಚೆಕ್ ಮಾಡಿ. ತಿಳಿತಾ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ಓಕೆಪ್ಪ, ನಿಮ್ಗೆ ಒಂದು ಡೌಟ್ ಬರ್ತದ. ಏನು ಡೌಟ್ ಅಂತಂದ್ರೆ, ಸರ ಈಗ ನಾ ಒಂದು ಸೆಟ್ ಹಿಂಗೆ 5 ಸೆಟ್ ಇಲ್ಲಿ, ಹೌದಾ, ಹಿಂಗೊಂದು 5 ಸೆಟ್, ಹಿಂಗೊಂದು 5 ಸೆಟ್, ಹಿಂಗೊಂದು 5 ಸೆಟ್, ಹಿಂಗೊಂದು 5 ಸೆಟ್ ಜಾಸ್ತಿ ತೊಗೊತೀನಿ ನಾವು. ಜಾಸ್ತಿ ಇವನ್ ತೊಗೊತೀನಿ. ಇಲ್ಲಿ ನಾ ಏನು ಮಾಡ್ತೀನಿ ಅಂತಂದ್ರೆ, ಇಲ್ಲೊಂದು ಎಕ್ಸ್ಪೆರಿಮೆಂಟ್ ತೋರಿಸ್ಯಾರ. ಇಲ್ಲಿ ಏನು ಮಾಡ್ತೀನಿ, ಎಲ್ಲ ಟೆಸ್ಟ್ ಒಳಗಡೆ 0.1 mm ಹಾಕೊಂತ ಬರ್ತೀನಿ. 0.1 mm ಹಾಕ್ಯಾರ ಅಲ್ಲ, 1 mm ಹಾಕ್ಯಾರ. ಇಲ್ಲೆಲ್ಲ ಕಡೆಗೆ ಏನು ಹಾಕ್ಯಾರ, 1 ml ಹಾಕುವಂತ ಬಂದಾರೆ. ಎಲ್ಲದ್ರೊಳಗೆ ಒಂದೊಂದು. ಇದು ಎಲ್ಲದ್ರೊಳಗೆ 0.1 ml ಹಾಕಂತ ಬಂದಾರೆ. ಇದ್ರೊಳಗಡೆ ಎಲ್ಲದ್ರೊಳಗಡೆ 0.01 ml, ಇದ್ರೊಳಗಡೆ 0.001 ml, ಇದ್ರೊಳಗೆ 0.0001 ml. ಇದ್ರಂಗ ಅವರು 6 ಸೆಟ್ ಆಫ್ 5 ಟೆಸ್ಟ್ ಟ್ಯೂಬ್ಸ್ ತಗೊಂಡು ಪಾಸಿಟಿವ್ ರಿಸಲ್ಟ್ಸ್ ಬಂದವ. ಅವ್ರಿಗೇನ ಲ್ಯಾಕ್ಟೋಸ್ ಬೈಲ್ ಬ್ರೋತ್ ಅದ, ಬ್ರಿಲಿಯಂಟ್ ಅದ, EC ಅದ. ಇದ್ರೊಳಗೆ ಏನು ಬಂದದ, ಇವು ಬಂದವು. ಇದ್ರೊಳಗೆ ನಾವೇನು ಮಾಡೋಣ, EC ಮೀಡಿಯಮ್ದು ತಗೊಳ್ಳೋಣ, ಯಾಕಂದ್ರೆ ಇದು ಕನ್ಫರ್ಮ್ ಟೆಸ್ಟ್. ಈ ಕನ್ಫರ್ಮ್ ಟೆಸ್ಟ್ ಒಳಗಡೆ ಈ ರಿಸಲ್ಟ್ಸ್ ಬಂದವು. ಈ ರಿಸಲ್ಟ್ಸ್ನ ಹೆಂಗೆ ಓದ್ಬೇಕಂತಂದ್ರೆ, ನೀವು ಸೀರಿಯಲ್ ಆಗೇನ ಓದಬೇಕು. ಹೌದಾ, ನೀವು ಪಾಸ್ ಮಾಡಿ ಕೇಳ್ಕೊಡ್ರಿ ಇದು ಆ ವಿಡಿಯೋನ, ಅಷ್ಟು ಒಮ್ಮೆ ಹೇಳೋಕ್ಕಾಗಲ್ಲ. ನೋಡಿ, ಇಲ್ಲಿ ಫಸ್ಟ್ ಇದನ್ನು ಓದ್ಕೋಬೇಕು. 541 ಇಸ್ ಮೈ ಟೆಸ್ಟ್ ರಿಸಲ್ಟ್. ಏನಿದು 541 ಇಸ್ ಮೈ ಟೆಸ್ಟ್ ರಿಸಲ್ಟ್. ಈ 541 ನಾವು ಹೋಗಿ ಇದ್ರೊಳಗೆ ನೋಡ್ತೀನಿ. ಎಲ್ಲೈತೆ ಅದು 541? ಇಲ್ಲೈತಿ, ಕರೆಕ್ಟಾ? ಇಲ್ಲಿ ಅಂಡರ್ಲೈನ್ ಮಾಡಿದ್ದಲ್ಲ 541 ಮುಂದ್ಗಡೆ ಏನು ಬರ್ದಾರ, 170 ಅಂತ ಬರ್ದಾರ. 541 ಮುಂದೆ ಏನು ಬರ್ದಾರ,
170 ಅಂತ ಬರ್ತಾರೆ. ಬಟ್ ಈ 170 ಈಸ್ ನಾಟ್ ಅ ಕರೆಕ್ಟ್ ಆನ್ಸರ್. ಯಾಕೆ 170 ಇಸ್ ನಾಟ್ ಕರೆಕ್ಟ್ ಆನ್ಸರ್ ಅಂದರೆ ಈ ಟೇಬಲ್ ಏನು ಕೊಟ್ಟನಲ್ಲ ಅವ 10 1.1ಗೆ ಕೊಟ್ಟನ. ಬಟ್ ನೀವು 541 ಏನು ಓದಿಯಲ್ಲ ಅದನ್ನ 0.01ಗೆ ಓದಿದಿ. ಹಾಗಾಗಿ ನಿಮ್ದಕ್ಕೂ ಅದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಆಯ್ತು. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 1.1 0.01 ಅನ್ನ 10 1.1 ಅನ್ನ ಹೆಂಗ್ ಮಾಡ್ಕೋಬೇಕಂದ್ರ ಇದಕ್ಕೆ ನೀವೇನ್ ಮಲ್ಟಿಪ್ಲೈ ಮಾಡಬೇಕು, 10 ಮಲ್ಟಿಪ್ಲೈ ಮಾಡೋದ್ರಿಂದ ಇದು ಹಂಗೆ ಕನ್ವರ್ಟ್ ಆಗ್ತದೆ. ಇದಕ್ಕೆ 10 ಮಲ್ಟಿಪ್ಲೈ ಮಾಡಿ 10 ಆಕೈತಿ, ಇದು 1 ಆಕೈತಿ, ಇದು 0.1 ಆಕೈತಿ. ಹಂಗಾದ್ರ ಈ 541ಲಿಂದ ಬಂದ ರಿಸಲ್ಟ್ ಏನೈತಲ್ಲ 170, ಇದಕ್ಕೆ ನಾನು 10 ಮಲ್ಟಿಪ್ಲೈ ಮಾಡಬೇಕು. ಇದಕ್ಕೆ 10 ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 1700 ಬರ್ತೈತಿ. ಅಂದ್ರೆ ಎವ್ರಿ 100 ml ಆಫ್ ವಾಟರ್ ಯು ವಿಲ್ ಗೆಟ್ 1700 ಬ್ಯಾಕ್ಟೀರಿಯಾ ಬಂತು. ಬಟ್ ಸ್ಟಿಲ್ ದ ರಿಸಲ್ಟ್ ಈಸ್ ನಾಟ್ ಕನ್ಫರ್ಮ್. ಯಾಕಂದ್ರೆ 541 ಇದ್ರದ್ದು ಬಂದೈತೆ. ಸೆಕೆಂಡ್ ಏನು ಮಾಡಬೇಕು ಅಂತಂದ್ರೆ ಈ ಸೆಕೆಂಡ್ ಸೆಟ್ ತಗೋಬೇಕು. ಸೆಕೆಂಡ್ ಸೆಟ್ ಒಳಗಡೆ 411 ತಗೋಬೇಕು. ಈಗ ಏನು ತಗೋಬೇಕು, 4,1,1 ತಗೋಬೇಕು. ಈ 4,1,1 ಮತ್ತೆ ಹೋಗಿ ನೋಡ್ಕೊಂಡು ಹೋಗು. 4,1,1 ಎಲ್ಲದ ಇಲ್ಲದ. 4,1,1ಗೆ 21 ಬ್ಯಾಕ್ಟೀರಿಯಾಸ್ ಅದಾವ. ಇಲ್ಲಿ ಈ 21 ಬ್ಯಾಕ್ಟೀರಿಯಾಸ್ ಅಂತಂದ್ರೆ ಇಲ್ಲಿ ಬರ್ಕೊಳೋದು 21 ಬ್ಯಾಕ್ಟೀರಿಯಾಸ್ ಹೇಳ್ಯಾರ. ಬಟ್ ಈ 21 ಬ್ಯಾಕ್ಟೀರಿಯಾಸ್ ರಿಸಲ್ಟ್ ಏನೈತಲ್ಲ ಇದನ್ನ ಡೈರೆಕ್ಟ್ ರೀಡ್ ಮಾಡಿದ್ರೆ ತಪ್ಪು. ಯಾಕಂತಂದ್ರೆ ಈ 21 ಬ್ಯಾಕ್ಟೀರಿಯಾ 10 1.1ಗೆ ಕೊಟ್ಟಾರ. ಬಟ್ ನಾವಿಲ್ಲಿ ರೀಡ್ ಮಾಡಿರೋದು ಎದಕ್ಕಂದ್ರೆ 0.01.001ಗೆ ರೀಡ್ ಮಾಡಿದ್ವಿ. ಇವು ಮೂರನ್ನ ಈ ರೀತಿ ಕನ್ವರ್ಟ್ ಮಾಡಬೇಕಿತ್ತು ಅಂದ್ರೆ ಇದಕ್ಕೆ ನಾ ಎಷ್ಟು ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಇದಕ್ಕೆ 100 ಮಲ್ಟಿಪ್ಲೈ ಮಾಡ್ಬೇಕು. ನಾ ಇದಕ್ಕೆ 100 ಮಲ್ಟಿಪ್ಲೈ ಮಾಡಿದ್ರೆ 10 ಆಗುತ್ತೆ, 100 ಮಲ್ಟಿಪ್ಲೈ ಮಾಡಿದ್ರೆ 1 ಆಗುತ್ತೆ, 100 ಮಲ್ಟಿಪ್ಲೈ ಮಾಡಿದ್ರೆ 0.1 ಆಕೈತಿ. ಹಂಗಾದ್ರೆ ಬಂದ ರಿಸಲ್ಟ್ ಏನೈತಲ್ಲ 21, ಈ 21ಗೆ 100 ಮಲ್ಟಿಪ್ಲೈ ಮಾಡಿದ್ರೆ 21 ಆಕೈತಿ. ಹಂಗಾರೆ ಸೆಕೆಂಡ್ ಸೆಟ್ ಆಫ್ ಟೆಸ್ಟ್ ಟ್ಯೂಬ್ಸ್ ಏನು ಹೇಳ್ತದ 2100 ಬ್ಯಾಕ್ಟೀರಿಯಾ ಪರ್ 100 ml ಅಂತ ಹೇಳ್ತದೆ. ಹೇಳ್ತಾ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನು ಮಾಡೋದು, ಇಲ್ಲಿ ತಗೊಳ್ಳೋದು, ಈಗಿನ ತಗೊಳ್ಳೋದು 110 ತಗೊಳ್ಳೋದು. ಈ 110 ಅಂತಂದ್ರೆ ಮೇಲೆ ಹೋಗಿ ಟೇಬಲ್ ನೋಡೋದು. 110ಕ್ಕೆ ಎಷ್ಟಿರ್ತದ, 110ಕ್ಕೆ 4 ಬಂದದ. 4 ಅಂತಂದ್ರೆ ಇಲ್ಲಿ 4 ಬರಿತೀನಿ. ಈ 4 ಎಲ್ಲಿಗೆದ ಅಂದ್ರೆ 0.001ಗೆ ಅದ. 0.001 ಅನ್ನ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 10 ಮಾಡ್ಬೋದು ಅಂದ್ರೆ 1000 ಅಲ್ಲ, 110 ಅಂದ್ರೆ 0.01 ಅದ. ಇದಕ್ಕೆ ನಾ 100 ಮಲ್ಟಿಪ್ಲೈ ಮಾಡಿದ್ರೆ 100 ಅಲ್ಲ 1000 ಮಲ್ಟಿಪ್ಲೈ ಮಾಡಿದ್ರೆ 10 ಆಕೈತಿ. ಹಂಗಾರೆ ಬಂದ ಆನ್ಸರ್ಗೆ ಏನು ಮಾಡ್ಬೇಕು, 1000 ಮಲ್ಟಿಪ್ಲೈ ಮಾಡ್ಬೇಕು. 1000 ಮಲ್ಟಿಪ್ಲೈ ಮಾಡಿದ್ರೆ ಅದು 4000 ಆಕೈತಿ. ತಿಳಿದ? ಹಿಂಗ ಅಷ್ಟಕ್ಕೂ ಮಾಡ್ಕೊಂತ ಹೋಗ್ಬೇಕು. ಈಗ 110ಕ್ಕೆ ಮಾಡಿದೆ. ನೆಕ್ಸ್ಟ್ ನಾ ಏನು ಮಾಡ್ಬೇಕು, ಈಗ 100 ಲಾಸ್ಟ್ ಐತಿ ಅದೊಂದು ಮಾಡಿಬಿಡ್ತೀನಿ. 100 ನೋಡಿದ್ರೆ ಏನೈತಿ, 100ಕ್ಕೆ 2 ಅದ. 2 ಮುಂದೆ ಏನು ಮಲ್ಟಿಪ್ಲೈ ಮಾಡ್ಬೇಕು, ನಾ 2 ಮುಂದೆ ಇಲ್ಲಿ ಐತಿ. ಇದಕ್ಕೆ 10,000 ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ 2 ಮುಂದೆ 10,000 ಮಲ್ಟಿಪ್ಲೈ ಮಾಡಿದ್ರೆ 20,000 ಆಯ್ತು. 20,000 ಆಯ್ತು. ಅಂದ್ರೆ ಈ ಇಷ್ಟರೊಳಗಡೆ ಯಾವುದು ದೊಡ್ಡದಲ್ಲ ಅದನ್ನ ಕನ್ಫರ್ಮ್ ತಗೋಬೇಕು. 20,000 ಅಂದ್ರೆ 100 ml ಒಳಗಡೆ 100 ml ವಾಟರ್ ಒಳಗಡೆ 20,000 ಬ್ಯಾಕ್ಟೀರಿಯಾ ಅದಾವ. ಓಕೆ ಸರ, ಇಷ್ಟು ದೊಡ್ಡದು KPSC ಎಕ್ಸಾಮ್ನ ಕೇಳ್ತಾರನ್ರಿ ಅಂತ ನೀವು ಕೇಳ್ತೀರಿ ಕ್ವಶನ್. ಹೌದಾ? ಕೇಳಿದಾರಪ್ಪ. ಹೆಂಗೆ ಕೇಳ್ತಾರ್ರಿ ಅಂತಂದ್ರೆ ನಿಮ್ಗೆ ಒಂದು ಟೆಸ್ಟ್ ರಿಸಲ್ಟ್ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದ್ರೆ ಒಂದು ಕ್ವಶನ್ ಕೊಡ್ತೀನಿ ನೋಡಿ. ಇಲ್ಲಿ ಏನಂತಂದ್ರೆ ನಾ ಹೇಳ್ಕೊಂತ ಹೋಗ್ಬಿಡ್ತೀನಿ ಅಷ್ಟೇ. ಕ್ವಶನ್ ಏನು ಹೇಳ್ತಾರೆ ಅಂದ್ರೆ, ಆಫ್ಟರ್ ಡೂಯಿಂಗ್ ಮಲ್ಟಿಪಲ್ ಫರ್ಮೆಂಟೇಷನ್ ಟೆಸ್ಟ್ ಟು ಡಿಟೆಕ್ಟ್ ದ ಈಕೋಲೈ ಬ್ಯಾಕ್ಟೀರಿಯಾ. ಓಕೆ, ಈಕೋಲೈ ಬ್ಯಾಕ್ಟೀರಿಯಾ ವಿ ಗಾಟ್ 541 when we take a 10 1.1 ml sample in the test tube. Then how many bacteria may be observed in 100 ml of water? Okay, take a table reference ಅಂತೇಳಿ ಒಂದು ಕೆಳಗಡೆ ಒಂದು ಟೇಬಲ್ ಕೊಡ್ತಾರೆ. ಆ ಟೇಬಲ್ ಒಳಗಡೆ ಎಲ್ಲ ದೊಡ್ಡದು ಟೇಬಲ್ ಕೊಡಂಗಿಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಾ, 541 ಇದಕ್ಕೊಂದು 20, 542 22, 451 13 ಹಿಂಗೆ 15 ಹಿಂಗೊಂದಿಷ್ಟು 4 ಕೊಡ್ತಾರೆ. ಇದು 4 ಒಳಗೆ ನೀವು ಭಾಳ ಶಾಣರಾಗಿ ಏನು ಮಾಡಬೇಕು, 541 ಎಲ್ಲೈತಿ, ಇಲ್ಲೈತಿ. 541 ಎಲ್ಲೈತಿ ಅಂದ್ರೆ ಅದ್ರ ಮುಂದೆ ಎಷ್ಟೈತಿ, 20 ಐತಿ. ಅವಾಗ ಆನ್ಸರ್ ಏನಂದ್ರೆ 20 ಬ್ಯಾಕ್ಟೀರಿಯಾ ಅದಾವ ಅಂತ ಹೇಳ್ಬಿಡೋದು. ಒಮ್ಮೊಮ್ಮೆ ಟ್ವಿಸ್ಟ್ ಮಾಡಿ ಏನು ಮಾಡ್ತಾನ, ಇದನ್ನ 0.1 ಕೊಡಂಗಿಲ್ಲ. ಸೇಮ್ ಕ್ವಶನ್ ಅನ್ನು ಏನು ಮಾಡ್ತಾನ, 1.1 0.01 ಇಸ್ ಟೇಕನ್ ಅಂತ ಹೇಳ್ತಾನೆ.
ಅವಾಗ ನೀವೇನು ಮಾಡಬೇಕು, ಈ 1 10 ಮಾಡ್ಕೋಬೇಕಾದ್ರೆ 10 ಮಲ್ಟಿಪ್ಲೈ ಮಾಡಬೇಕು. ಈ 5 4 1 ಮುಂದೆ 20 ಐತೆ ಅಂದ್ರೆ ಇದಕ್ಕೆ 10 ಮಲ್ಟಿಪ್ಲೈ ಮಾಡಿದ್ರೆ 200 ಅಂತ ಆನ್ಸರ್ ಹೇಳಬೇಕು. ತಿಳಿದ? ಹಾಗಾಗಿ ಭಾಳ ಸಿಂಪಲ್ ಇರ್ತದೆ, ಬರೀ ನೋಡಿ ಹೇಳೋದಷ್ಟ ನಿಮ್ಗೆ ತಿಳ್ಕೊಬೇಕು. ತಿಳಿತಾ? ಸಮ್ಟೈಮ್ಸ್ ಕ್ವಶನ್ ಮತ್ತೆ ಹಿಂಗೆ ಕೊಡ್ಬೋದವ, ಏನಂತಂದ್ರೆ ದೇರ್ ಆರ್ ಟೆಸ್ಟ್ ಟ್ಯೂಬ್ಸ್ ಡನ್ 5 4 1 ವಿ ಗಾಟ್ ರಿಸಲ್ಟ್ ಆ್ಯಂಡ್ 2 4 6 ಆಲ್ಸೋ ವಿ ಗಾಟ್ ರಿಸಲ್ಟ್ ಅಂತ ಹಿಂಗೆ ಹೇಳ್ಬೋದು. ಹಿಂಗೆ ಹೇಳಿದಾಗ ಇದ್ರದ್ದು ಕ್ಯಾಲ್ಕುಲೇಟ್ ಮಾಡೋದು, ಇದ್ರದ್ದು ಕ್ಯಾಲ್ಕುಲೇಟ್ ಮಾಡೋದು, ಅದ್ರದ್ದು ಕರೆಸ್ಪಾಂಡಿಂಗ್ ML ನೋಡ್ಕೊಂಡು ಬಂದ ಆನ್ಸರ್ಸ್ಗೆ ಏನು ಮಾಡೋದು, ಆ 10 ಅಥವಾ 100 ಮಲ್ಟಿಪ್ಲೈ ಮಾಡೋದು. ಆ ಬಂದು ಎರಡು ಆನ್ಸರ್ಸ್ ಒಳಗಡೆ ಯಾವ್ದು ಮ್ಯಾಕ್ಸಿಮಮ್ ಇರುತ್ತೆ ಅದನ್ನು ಆಪ್ಷನ್ಸ್ ಟಿಕ್ ಮಾಡೋದು. ಇಷ್ಟು ಮಾಡಿದರೆ ದಿಸ್ ಈಸ್ ಎಂಡ್ ಆಫ್ ವಾಟ್ ಬ್ಯಾಕ್ಟೀರಿಯಾ. ಇದಾದ್ಮೇಲೆ ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀನಿ, ಏನಂತಂದ್ರೆ ಸೇಮ್ ಆಗಲೇ ಕೊಟ್ಟಿದ್ದೇನೆ, ವಾಟರ್ ಬಾರ್ನ್ ಡಿಸೀಸಸ್ ಆ್ಯಂಡ್ ದೇರ್ ಕಂಟ್ರೋಲ್ನ ಚೆನ್ನಾಗಿ ಓದ್ಕೊಂಡು ಬರ್ರಿ. ವಾಟರ್ ಬಾರ್ನ್ ಡಿಸೀಸ್ ಮತ್ತೆ ದೇರ್ ಕಂಟ್ರೋಲ್ಸನ್ನು ಚೆನ್ನಾಗಿ ಓದ್ಕೊಂಡು ಬರ್ರಿ. ವಿ ವಿಲ್ ಗೋ ಟು ದ ಸಿಲೆಬಸ್ ಆ್ಯಂಡ್ ವಿಲ್ ಡಿಸ್ಕಸ್ ಹೌ ಮಚ್ ವಿ ಕವರ್ಡ್ ಟಿಲ್ ನೌ. ಥ್ಯಾಂಕ್ ಯು.